Good morning dear students, welcome back. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಈ ಸೆಕೆಂಡ್ ಪಿ ಯು ಸಿ ಫಿಸಿಕ್ಸಲ್ಲಿ ವೇವ್ ಆಪ್ಟಿಕ್ಸ್ ಅನ್ನೋ ಚಾಪ್ಟರನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಇದು 7ನೇ ವಿಡಿಯೋ. ಇಂದಿನ ವಿಡಿಯೋದಲ್ಲಿ ನಾನು ಕನ್ಸ್ಟ್ರಕ್ಟಿವ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದೆ. ಕಂಡೀಷನ್ ಫಾರ್ ಕನ್ಸ್ಟ್ರಕ್ಟಿವ್ ಆ್ಯಂಡ್ ಡಿಸ್ಟ್ರಕ್ಟಿವ್. ಕಮ್ ಲೆಟ್ ಅಸ್ ಪ್ರೊಸೀಡ್ ಫಾರ್ ದ. ಸೊ ಇವತ್ತು ನಾನು ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟ್ ಅಂತ, ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಎಕ್ಸ್ಪರಿಮೆಂಟ್. ಯಾಕೆ ಇಂಪಾರ್ಟೆಂಟ್ ಅಂದರೆ ನೋಡಿ, ನಾನು ಫಸ್ಟ್ ವಿಡಿಯೋದಲ್ಲೇ ಹೇಳಿದೆ, ಲೈಟನ್ನು ನಾನಾ ಥರದಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಬೇರೆ ಬೇರೆ ಸೈಂಟಿಸ್ಟ್ಗಳು ಪ್ರಯತ್ನ ಪಟ್ಟರು. ಕಾರ್ಪಸ್ಕ್ಯುಲರ್ ಥಿಯರಿ ಅಂತ ನ್ಯೂಟನ್ನು, ವೇವ್ ಥಿಯರಿ ಅಂತೇಳಿ ಹೈಗನ್ನು, ಇನ್ನು ಮಧ್ಯದಲ್ಲಿ ಬೇರೆ ಬೇರೆಯವರೆಲ್ಲ ಬೇರೆ ಬೇರೆ ಥರ ಟ್ರೈ ಮಾಡಿದರು. ಆದರೆ ಫೈನಲ್ ಆಗಿ ವೇವ್ ಥಿಯರಿ ಕರೆಕ್ಟ್ ಅಂತ ಪ್ರೂವ್ ಆಯಿತು. ಅಂದರೆ ಲೈಟ್ ಈಸ್ ಎ ವೇವ್ ಅಂತ ಕನ್ಫರ್ಮ್ ಆಗಿತ್ತು. ಲೈಟ್ ಈಸ್ ಎ ವೇವ್ ಅಂತ ಥಿಯರಿಟಿಕಲಿ ಕನ್ಫರ್ಮ್ ಆದರೆ ಎಕ್ಸ್ಪರಿಮೆಂಟಲಿನೂ ಪ್ರೂವ್ ಆಗಬೇಕಲ್ವಾ? ಯಾವಾಗಲೂ ಸೈನ್ಸ್ ಅನ್ನೋದು ಎಕ್ಸ್ಪರಿಮೆಂಟ್ ಮತ್ತು ಥಿಯರಿ ಎರಡರ ಮೇಲೂ ಡಿಪೆಂಡ್ ಆಗಿರುತ್ತೆ. ಥಿಯರಿ ಏನು ಹೇಳುತ್ತೋ ಅದು ಎಕ್ಸ್ಪರಿಮೆಂಟಲಿ ವೆರಿಫೈ ಆಗಬೇಕು. ಆಮೇಲೆ ಎಕ್ಸ್ಪರಿಮೆಂಟಲ್ಲಿ ಏನು ಕಂಡುಹಿಡಿದಿರ್ತೀವೋ ಅದು ಥಿಯರಿಟಿಕಲ್ ಆಗಿ ಎಕ್ಸ್ಪ್ಲೈನ್ ಆಗಬೇಕು. ಅಂದರೆ ಎಕ್ಸ್ಪರಿಮೆಂಟ್ ಕನ್ಫರ್ಮ್ ಮಾಡುತ್ತೆ, ಥಿಯರಿ ಎಕ್ಸ್ಪ್ಲೈನ್ ಮಾಡುತ್ತೆ. ಇಲ್ಲಿ ಥಿಯರಿ ಕೊಟ್ಟಿದ್ದ ಹೈಗನ್ನು, ಆದರೆ ಅದು ಎಕ್ಸ್ಪರಿಮೆಂಟಲ್ ಆಗಿ ಪ್ರೂವ್ ಆಗಿರಲಿಲ್ಲ. ಏನು, ವೇವ್ ಫ್ರಂಟ್ ಅನ್ನೋ ಕಾನ್ಸೆಪ್ಟು ಪ್ರೂವ್ ಆಗಿರಲಿಲ್ಲ. 1800ನೇ ಇಸ್ವಿನಲ್ಲಿ, ಬಹುಶಃ ನಾನು ಇಂದಿನ ಕ್ಲಾಸಲ್ಲಿ ಹೇಳಿದ್ದೆ, 1800ನೇ ಇಸ್ವಿನಲ್ಲಿ ಹೈಗನ್ ಅಲ್ಲ, ಯಂಗ್ ಅಂತ ಈ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟನ್ನು ಮಾಡ್ತಾನೆ. ಸೊ ಟುಡೇ ಐ ಸ್ಟಾರ್ಟ್ ವಿತ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟ್. ಓಕೆ, ಸೊ ಇದನ್ನು ಸ್ವಲ್ಪ ಗಮನಿಸೋಣ ನಾವು. ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟ್. ಸೊ ಏನು ಹೇಳುತ್ತೆ ಇದು? ಈ ಎಕ್ಸ್ಪರಿಮೆಂಟ್ ಮಾಡೋ ಮುಂಚೆ ನಿಮಗೆ ನೀವೇ ಟ್ರೈ ಮಾಡಲಿಕ್ಕೆ ಒಂದು ಸಣ್ಣದೊಂದು ಎಕ್ಸಾಂಪಲನ್ನು ಕೊಡ್ತೀನಿ. ನಿಮ್ಮ ಮನೆಯಲ್ಲಿ ಏನಾದರೂ ದೊಡ್ಡದೊಂದು ನೀರಿನ ತೊಟ್ಟಿನೋ ಅಥವಾ ಕೊಳನೋ ಏನಾದರೂ ಇದ್ದರೆ ಇದನ್ನು ಟ್ರೈ ಮಾಡಿ. ಬೈ ಚಾನ್ಸ್ ದೊಡ್ಡ ತೊಟ್ಟಿ ಅಥವಾ ಕೊಳ ಏನು ಕಾಣಲಿಲ್ಲ ಅಂತಂದರೆ ಒಂದು ದೊಡ್ಡ ಪಾತ್ರೆನಲ್ಲೇ ನೀರನ್ನು ತಗೊಳ್ಳಿ. ನೀರನ್ನ ತೊಗೊಂಡ್ಬಿಟ್ಟು ಸೈಲೆಂಟಾಗಿರಲಿ, ಅದು ವೈಬ್ರೇಟ್ ಆಗಬಾರ್ದು. ಆಮೇಲೆ ನೀವು ಎರಡು ಕಡೆ ಚಿಕ್ಕದಾಗಿ ಕಡ್ಡಿಗಳನ್ನು ತಗೊಂಡು ಹೀಗೆ ಪ್ರಿಕ್ ಮಾಡ್ತಾ ಹೋಗಿ. ಎರಡು ಕಡೆ, ಒಂದು ಕಡೆ ಪ್ರಿಕ್ ಮಾಡಿದಾಗ ಸರ್ಕ್ಯುಲರ್ ಆಗಿ ರಿಂಗ್ ಪ್ಯಾಟರ್ನ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅದನ್ನೇ ನಾನು ರಿಪ್ಪಲ್ಸ್ ಅಂತ ಕರೆದಿರೋದು. ಇಲ್ಲಿ ಮಾಡಿದಾಗಲೂ ಕೂಡ ಅದು ರಿಪ್ಪಲ್ಸ್ ಬರ್ತಾ ಹೋಗುತ್ತೆ. ಇದನ್ನು ಈ ಪಾತ್ರೆನಲ್ಲಿ ಮಾಡಲೇಬೇಕಂತ ಏನಿಲ್ಲ. ಈ ಮಳೆ ಬರಬೇಕಾದ್ರೆ, ನದಿನಲ್ಲಿ ನೀರು ಹರಿಬೇಕಾದ್ರೆ ಮಳೆ ಹನಿಗಳು ಬೀಳ್ತಾ ಇರ್ತವೆ ನೋಡಿ, ಅಲ್ಲೇ ಸರ್ಕ್ಯುಲರ್ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಹೋಗುತ್ತೆ. ಆಗಿ ಅದು ಯಾವ ಥರ ಕಾಣಿಸುತ್ತೆ ನೋಡಿ. ನೀವು ಇಲ್ಲಿ ಪ್ರಿಕ್ ಮಾಡ್ತೀರಾ, ಹೀಗೆ ಸರ್ಕ್ಯುಲರ್ ಪ್ಯಾಟರ್ನ್ ಸ್ಟಾರ್ಟ್ ಆಗುತ್ತೆ, ಆಯಿತಾ? ಹಾಗೆ ಇದು ಇಲ್ಲಿ ಪ್ರಿಕ್ ಮಾಡಿದ್ದಕ್ಕೆ ಅದೇ ಇಲ್ಲಿನೊಬ್ಬ ಪ್ರಿಕ್ ಮಾಡ್ತಾನೆ, ಅದು ಹೀಗೆ ಸರ್ಕ್ಯುಲರ್ ಪ್ಯಾಟರ್ನ್ ಫಾರ್ಮ್ ಆಗ್ತಾ ಹೋಗುತ್ತೆ. ಇವನ್ನೇ ನಾವು ರಿಪ್ಪಲ್ಸ್ ಅಂತ ಕರೆಯೋದು. ಈ ರಿಪ್ಪಲ್ಗಳು ಇಲ್ಲಿ ಮಿಕ್ಸ್ ಆಗ್ತಾ ಇದ್ದಾವೆ ನೋಡಿ, ಈ ರೀಜನ್ನಲ್ಲಿ ಮಿಕ್ಸ್ ಆಗ್ತಾ ಇದ್ದಾವೆ. ಈ ಮಿಕ್ಸ್ ಆಗ್ತಿರೋ ರೀಜನ್ನನ್ನೇ ನಾವು ಇಂಟರ್ಫಿಯರೆನ್ಸ್ ರೀಜನ್ ಅಂತ ಕರೆಯೋದು. ಇಂಟರ್ಫಿಯರೆನ್ಸ್ ಅಂದರೆ ಏನು? ಮಿಕ್ಸಪ್ ಆಗೋದು, ಒಂದಕ್ಕೆ ಇನ್ನೊಂದು ವೇವ್ ಅಡ್ಡ ಬಂದು ಒಂದ್ರ ಮೇಲೆ ಒಂದು ಬೀಳೋದು, ಅದನ್ನೇ ನಾವು ಇಂಟರ್ಫಿಯರೆನ್ಸ್ ಅಂತ ಕರೆದಿರೋದು ಇಂದಿನ ವಿಡಿಯೋದಲ್ಲಿ, ಹಿಂದಿನ ವಿಡಿಯೋದಲ್ಲಿ, ಆಯಿತಾ? ಇಲ್ಲಿ ನೀರಿನ ಮೇಲೆ ಪ್ರೊಡ್ಯೂಸ್ ಆದಂಥ ಅಲೆಗಳು ಒಂದಕ್ಕೊಂದು ಮಿಕ್ಸ್ ಆಗ್ತಾ ಇದ್ದಾವೆ, ಗೊತ್ತಾಯ್ತಾ? ಇದೇ ಕಾನ್ಸೆಪ್ಟನ್ನು ಇಟ್ಕೊಂಡು ಯಂಗ್ ಅನ್ನೋ ಸೈಂಟಿಸ್ಟ್ 1800ನೇ ಇಸ್ವಿನಲ್ಲಿ ಒಂದು ಎಕ್ಸ್ಪರಿಮೆಂಟನ್ನು ಮಾಡ್ತಾನೆ. ಆ ಎಕ್ಸ್ಪರಿಮೆಂಟನ್ನೇ ನಾವು ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟ್ ಅಂತ ಕರೆಯೋದು. ಆಮೇಲೆ ಆ ಎಕ್ಸ್ಪರಿಮೆಂಟಿನ ಮೂಲಕ ಲೈಟ್ ಈಸ್ ಎ ವೇವ್ ಅನ್ನೋದನ್ನು ಅವನು ಪ್ರೂವ್ ಮಾಡ್ತಾನೆ. ಅಲ್ಲಿ ತನಕ ವೇವ್ ಥಿಯರಿ ಬಗ್ಗೆ ಸ್ವಲ್ಪ ಅನುಮಾನ ಇತ್ತು. ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟ್ ಆದಮೇಲೆ ವೇವ್ ಥಿಯರಿ ಬಗ್ಗೆ ಯಾವ ಅನುಮಾನನೂ ಇಟ್ಕೊಳ್ಳದೆ ಜನ ಒಪ್ಕೊಳ್ಳಲಿಕ್ಕೆ ಶುರು ಮಾಡಿದರು. ಸೊ ಆ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟ್ ಏನು ಅಂತ ನಾನು ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಒಂದು ವರ್ಡನ್ನು ಯೂಸ್ ಮಾಡ್ತೀನಿ. ಏನಪ್ಪ ಅಂದರೆ ಮಾನೋಕ್ರೊಮ್ಯಾಟಿಕ್ ಲೈಟ್ ಅಂತ. ಮಾನೋಕ್ರೊಮ್ಯಾಟಿಕ್ ಅಂದರೆ ಅರ್ಥ ಏನು? ಸಿಂಗಲ್ ಕಲರ್ ಅಂತ ಅಷ್ಟೇ. ಮಾನೋ ಅಂದರೆ ಸಿಂಗಲ್ಲು, ಕ್ರೋಮ್ ಅಂದರೆ ಕಲರ್. ಮಾನೋಕ್ರೊಮ್ಯಾಟಿಕ್ ಮೀನ್ಸ್ ಸಿಂಗಲ್, ಕ್ರೋಮ್ ಅಂದರೆ ಕಲರ್. ಮಾನೋಕ್ರೊಮ್ಯಾಟಿಕ್ ಅಂದರೆ ಸಿಂಗಲ್ ಕಲರ್, ಸಿಂಗಲ್ ವೇವ್ ಲೆಂತ್. ಅದು ರೆಡ್ ಕಲರ್ ಇರ್ಬೋದು, ಬ್ಲೂ ಕಲರ್ ಇರ್ಬೋದು, ಯೆಲ್ಲೋ ಕಲರ್ ಇರ್ಬೋದು, ವೈಟ್ ಇರಬಾರ್ದು ಅಷ್ಟೇ. ಯಾಕೆ ಸರ್? ಬಿಕಾಸ್ ವೈಟ್ ಈಸ್ ನಾಟ್ ಎ ಸಿಂಗಲ್ ಕಲರ್, ಇಟ್ ಇಸ್ ಎ ಮಿಕ್ಸ್ಚರ್ ಆಫ್ 7 ಕಲರ್ಸ್. ಓಕೆ, ಸೊ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟಲ್ಲಿ ಅವನು ಮಾನೋಕ್ರೊಮ್ಯಾಟಿಕ್ ಲೈಟನ್ನು ಉಪಯೋಗಿಸ್ತಾನೆ. ಯಾಕೆ ಮಾನೋಕ್ರೊಮ್ಯಾಟಿಕ್ ಉಪಯೋಗಿಸ್ತಾ? ಬೇರೆ ಕಲರ್ ವೈಟ್ ಕಲರ್ ಉಪಯೋಗಿಸಿದ್ರೆ ಏನಾಗ್ತಿತ್ತು ಅವೆಲ್ಲನೂ ತಿಳ್ಕೊಳ್ಳೋಣ. ನೋಡಿ, ಈ ಎಸ್ಪೆಷಲಿ ಇಂಟರ್ಫರೆನ್ಸಲ್ಲಿ CETಗೆ, ನೀಟ್ಗೆ, JEEಗೆ ಬರ್ತಕ್ಕಂಥ ಪ್ರಶ್ನೆಗಳು ಬಹಳಷ್ಟಿದ್ದಾವೆ, ಕಾನ್ಸೆಪ್ಟ್ಗಳು ಬಹಳಷ್ಟಿದ್ದಾವೆ. ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟಲ್ಲೂ ಕೂಡ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಯಾವ ಥರ ಅಂತ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಓಕೆ, ಅವನೇನು ಮಾಡ್ದ? ಒಂದು ಮಾನೋಕ್ರೊಮ್ಯಾಟಿಕ್ ಸೋರ್ಸನ್ನು ತಗೊಂಡ. ಅದನ್ನು ನಾನು ಎಸ್ ಅಂತ ಬರಿತೀನಿ. ಅದು ಯಾವ ಕಲರ್ ಬೇಕಾದ್ರೂ ಇರ್ಬೋದು. ಸದ್ಯಕ್ಕೆ ಯಾವುದೋ ಒಂದು ರೋಸ್ ಕಲರೇ ತೊಗೊಂಡು, ಅಥವಾ ಯೆಲ್ಲೋ ಕಲರೇ ಇಟ್ಕೊಳ್ಳೋಣ ತಾಳೆ. ಬೆಸ್ಟ್, ನಮಗೆ ಯೆಲ್ಲೋ ಕಲರ್ ಆದರೆ ಕನ್ವೀನಿಯೆಂಟ್ ಆಗಿರುತ್ತೆ.
let me take a yellow color. So he consider yellow color source, I call it as S. ಅದ್ರ ಮುಂದೆ ಒಂದು ಕಾರ್ಡ್ಬೋರ್ಡನ್ನು ಇಟ್ಟ ವಿತ್ ಒನ್ ಸ್ಮಾಲ್ ಹೋಲ್. ಓಕೆ, ಒಂದು ಕಾರ್ಡ್ಬೋರ್ಡು, ಆ ಕಾರ್ಡ್ಬೋರ್ಡಲ್ಲಿ ಒಂದು ಚಿಕ್ಕದಾಗಿ ಒಂದು ಹೋಲ್, ಈ ಜಾಗದಲ್ಲಿ ಒಂದು ಹೋಲನ್ನು ಮಾಡ್ತಾನೆ. ಸೊ ನಾನು ಅದನ್ನು ಅಳಿಸ್ತೀನಿ, ಈ ಪೋರ್ಷನನ್ನು ಅಳಿಸ್ತೀನಿ. ಇಷ್ಟು ದೊಡ್ಡ ಹೋಲ್ ಇರಲ್ಲ, ಬಟ್ ನಿಮಗೆ ಗೊತ್ತಾಗಲಿ ಅಂತ ಹೇಳಿ ಇಷ್ಟು ದೊಡ್ಡ ಹೋಲನ್ನು ಮಾಡಿದ್ದೀನಿ, ಆಯಿತಾ. ಈ ಥರಕ್ಕೆ ಒಂದು ಹೋಲ್, ಸ್ಮಾಲ್ ಹೋಲ್. ಅದಾದಮೇಲೆ ಅದ್ರ ಮುಂದಕ್ಕೆ ಇನ್ನೊಂದು ಕಾರ್ಡ್ಬೋರ್ಡ್, ಅದ್ರ ಮುಂದಕ್ಕೆ ಇನ್ನೊಂದು ಕಾರ್ಡ್ಬೋರ್ಡು. ಓಕೆ, ಸೊ ಈ ಥರ ಇನ್ನೊಂದು ಕಾರ್ಡ್ಬೋರ್ಡು, ಈ ಥರ. ಓಕೆ, ಇದರಲ್ಲಿ ಮತ್ತೆ ಎರಡು ಚಿಕ್ಕದಾಗಿ ಹೋಲ್ಗಳು. ಸೊ ಎರಡು ಚಿಕ್ಕ ಹೋಲ್ಗಳು ಯಾವ ಥರ ಅಂದರೆ ಇಲ್ಲೊಂದು, ಆಯಿತಾ, ಇಲ್ಲೊಂದು. ಸರ್ ಇಷ್ಟು ದೊಡ್ಡದಾಗಿ ಬರೆದಿದ್ದೀರಾ? ಕರೆಕ್ಟ್, ಇಷ್ಟು ದೊಡ್ಡದಾಗಿ ಬರೀಬಾರ್ದು, ಚಿಕ್ಕದಾಗಿರಬೇಕದು. ಓಕೆ, ಚಿಕ್ಕದಾಗಿ ಬರೀತೀನಿ ನಾನು. ಸೊ ಇಲ್ಲಿ ಒಂದು ಚಿಕ್ಕ ಹೋಲು ನೋಡಿ, ಈ ಥರ. ಇಲ್ಲಿ ಇನ್ನೊಂದು ಚಿಕ್ಕ ಹೋಲ್. ಓಕೆ, ಈ ಥರ. ಸೊ ಇದನ್ನು S1 ಅಂತ, ಇದನ್ನು S2 ಅಂತ ಕರೆಯೋಣ. ಗೊತ್ತಾಗ್ತಾ ಇದೆಯಾ ನಾನು ಹೇಳ್ತಿರೋದು? ಇಲ್ಲಿ ಒಂದು ಸೋರ್ಸು, ಅದ್ರ ಮುಂದೆ ಒಂದು ಕಾರ್ಡ್ಬೋರ್ಡು, ರೊಟ್ಟು ಅಂತೀವಲ್ಲ ಅದು, ಅದರಲ್ಲಿ ಒಂದು ತೂತು, ಆಯಿತಾ. ಅದ್ರ ಮುಂದಕ್ಕೆ ಇನ್ನೊಂದು ದೊಡ್ಡ ಕಾರ್ಡ್ಬೋರ್ಡು, ಅದರಲ್ಲಿ ಎರಡು ತೂತು, S1 ಮತ್ತು S2, S1 ಆ್ಯಂಡ್ S2 ಅಂತ ಎರಡು ಹೋಲ್ಸನ್ನು ಮಾಡಿದ್ದಾನೆ. ಮಾಡಿಬಿಟ್ಟು ತುಂಬ ದೂರದಲ್ಲಿ, ಇಲ್ಲಿಂದ ತುಂಬ ದೂರದಲ್ಲಿ, ತುಂಬ ದೂರ ಅಂದರೆ ಏನು, ಕಿಲೋಮೀಟ್ರ್ ಗಟ್ಟಲೆ ದೂರ ಅಲ್ಲ, 1 ಮೀಟರೋ 2 ಮೀಟರೋ ದೂರದಲ್ಲಿ ಒಂದು ವೈಟ್ ಶೀಟನ್ನು ಅಥವಾ ಒಂದು ಸ್ಕ್ರೀನನ್ನು, ಬಟ್ಟೆಯನ್ನು ತಗಲು ಹಾಕಿದ್ದ. ಇದನ್ನು ನಾನು ಸ್ಕ್ರೀನ್ ಅಂತ ಕರಿತೀನಿ. ಸೊ ಹಿಯರ್ this is source. Okay, now let me erase this part. Please try to understand the diagram. So this is a source. ಎಸ್, ಸೋರ್ಸ್ ಅನ್ನೋದು ಎಸ್. ಆಮೇಲೆ ಸ್ಲಿಟ್ ಅಂತ ಕರಿತೀನಿ ಯಾವುದನ್ನು, S1 ಮತ್ತು S2 ಅನ್ನು. ಆಮೇಲೆ ಇದನ್ನು ನಾನು ಸ್ಕ್ರೀನ್ ಅಂತ ಕರಿತೀನಿ. ದಿಸ್ ಈಸ್ ನಥಿಂಗ್ ಬಟ್ ಸ್ಕ್ರೀನ್. ಓಕೆ, ಗೊತ್ತಾಗ್ತಿದೆಯಾ ಮಕ್ಕಳೇ? ಈಗ ಈ ಎರಡು ಸೋರ್ಸ್ಗಳ ಮಧ್ಯೆ ಅಂದರೆ S1 ಮತ್ತು S2 ಮಧ್ಯೆ ಈ ಡಿಸ್ಟೆನ್ಸ್ ಇದೆಯಲ್ಲ, ಇದು ವೆರಿ ಸ್ಮಾಲ್ ಡಿಸ್ಟೆನ್ಸ್. ಅಂದರೆ ಏನು, ಎರಡನೇ ಕಾರ್ಡ್ಬೋರ್ಡಲ್ಲಿ ಎರಡು ತೂತು ಮಾಡಿದ್ದ ಅಂತ ಅನ್ನಲ್ಲ, ಅವು ಎರಡು ಭಾಳ ಹತ್ತಿರದಲ್ಲಿರ್ತಕ್ಕಂಥ ತೂತುಗಳು, ಎರಡು ವೆರಿ 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 ಕ್ಲೋಸ್ ಬೈಸ್ ಹೋಲ್ಸ್. ಅವನ್ನ S1 ಆ್ಯಂಡ್ S2 ಅಂತ ಕರೆದಿದ್ದೀನಿ. D ಈಸ್ ಇನ್ ಟರ್ಮ್ಸ್ ಆಫ್ ಮಿಲಿಮೀಟರ್, ಅಷ್ಟು ಹತ್ತಿರದಲ್ಲಿ. ವೆರಾಸ್ ದಿಸ್ ಈಸ್ ಲಾರ್ಜ್, ಕ್ಯಾಪಿಟಲ್ D. ನೆನಪಿಸ್ಕೊಳ್ಳಿ ಮಕ್ಕಳೇ, ಇಂದಿನ ಎರಡು ವಿಡಿಯೋದಲ್ಲೇ ಅಲ್ಲಿ ಎಲ್ಲ ಒಂದು ಕಡೆ ಹೇಳಿದೆ ಕಂಡೀಷನ್ ಫಾರ್ ಇಂಟರ್ಫರೆನ್ಸ್ ಅಂತ. ಏನು ಕಂಡೀಷನ್ಸ್ ಹೇಳಿದೆ? ದಿಸ್ ಡಿಸ್ಟೆನ್ಸ್ between the two sources must be very much smaller than capital distance, that is distance between the source and the screen ಅಂತ ಹೇಳಿದೆ. ಇವಾಗ ನೋಡಿ, ಇದು ಮಿಲಿಮೀಟರಲ್ಲಿರುತ್ತೆ, ಇದು ಮೀಟರ್ಸಲ್ಲಿರುತ್ತೆ. ಮಿಲಿಮೀಟರ್ಗೆ ಕಂಪೇರ್ ಮಾಡಿಕೊಂಡ್ರೆ ಮೀಟರ್ 1000 ಟೈಮ್ಸ್ ಮೋರ್ ಅಲ್ವಾ? ಹಂಗಿದ್ರೆ ಮಾತ್ರ ಇಂಟರ್ಫರೆನ್ಸ್ ಆಗುತ್ತೆ, ಹೊರತು ಇಲ್ಲದಿದ್ರೆ ಆಗೋದಿಲ್ಲ. ಓಕೆ, ಇದು ಸೆಟಪ್, ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟಿನ ಸೆಟಪ್. ಏನೇನು? ಇಟ್ ಕನ್ಸಿಸ್ಟ್ ಆಫ್ ಮಾನೋಕ್ರೊಮ್ಯಾಟಿಕ್ ಸೋರ್ಸ್. ವಾಟ್ ಈಸ್ ಮಾನೋಕ್ರೊಮ್ಯಾಟಿಕ್? Single color. It consists of monochromatic source, one cardboard with one narrow hole, another cardboard very close to it with two narrow holes. Space between the two narrow holes is very very small in terms of millimeter. ನೀವು ಬರೀಬೇಕಾದ್ರೆ ಈ ಥರ ಬರೀಬೇಕು. ಈ ಆನ್ಸರ್ ಬರೆಯೋದೇನು ದೊಡ್ಡ ಕೆಲಸ ಅಲ್ಲ. ಇಂಗ್ಲೀಷನ್ನು ನೀವು ತಿಕ್ಕಾಬಟ್ಟೆ ಗ್ರಾಮ್ಯಾಟಿಕಲ್ ಆಗಿ ಏನು ಬರೀಬೇಕಾಗಿಲ್ಲ, ಆಯಿತಾ. ನೋಡಿ, ಇದು ಅರ್ಥ ಆಯಿತಾ? ನಿಮಗೆ ಗೊತ್ತಿರೋ ಇಂಗ್ಲೀಷನ್ನು ಸ್ವಲ್ಪ ಮಾಡಿಫೈ ಮಾಡಿಕೊಂಡು, ಹಾಗಂತೇಳಿ ಹೆಂಗೆಂಗೋ ಬಳಸಬೇಡ್ರಿ, ಇಂಗ್ಲೀಷನ್ನು ಸ್ವಲ್ಪ ಮಾಡಿಫೈ ಮಾಡ್ಕೊಳ್ಳಿ, ಆಯಿತಾ. ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ, ತಾನಾಗಿ ಬಂದುಬಿಡುತ್ತೆ. ಆಮೇಲೆ ಓಕೆ, ಕಂಟಿನ್ಯೂ. ಇದಾದಮೇಲೆ ಒಂದಷ್ಟು ದೂರದಲ್ಲಿ ಸ್ಕ್ರೀನ್. ಓಕೆ, ಸೊ setup consists of monochromatic source. Yes, ನೋಡಿ ಈ ಥರ. In Young's double slit experiment there is monochromatic source. Yes, one cardboard with one hole, very close to it another cardboard with two narrow holes and one screen. Distance between S1 and S2 is very very small, bracketally in terms of millimeter. Distance between the cardboard and the screen is very large in terms of meter, such that D is lesser than capital D. ಇದು setup, experimental setup. ಸರಿ, ಏನಾಗುತ್ತೆ ಮುಂದಕ್ಕೆ ನೋಡೋಣ. ಏನಾಗುತ್ತೆ, ಇಲ್ಲಿಂದ ಲೈಟ್ ಹೊರಡುತ್ತೆ, ಸೋರ್ಸಿಂದ ಹೀಗೆ ಹೊರಡುತ್ತೆ, ಯೆಲ್ಲೋ ಕಲರ್ ಲೈಟ್ ಈ ಥರ ಹೊರಡುತ್ತೆ. ಹೊರಟಂಥ ಲೈಟಲ್ಲಿ ಒಂದಷ್ಟು ಲೈಟು ಈ ಕಾರ್ಡ್ಬೋರ್ಡ್ ಮೇಲೆ ಬಿದ್ದು ಅಲ್ಲೇ ಸ್ಟಾಪ್ ಆಗುತ್ತೆ. ಒಂದಷ್ಟು ಲೈಟು, ಯಾಕೆ ಕಾರ್ಡ್ಬೋರ್ಡ್ ತಡೆದು ಬಿಡುತ್ತೆ, ಮುಂದಕ್ಕೆ ಹೋಗಕ್ಕೆ ಬಿಡೋದಿಲ್ಲ. ಸ್ವಲ್ಪ ಲೈಟ್ ಮಾತ್ರ ಇಲ್ಲಿಂದ ಹೊರಡುತ್ತೆ, ಹೀಗೆ
ಹೀಗೆ ಹೊರಡುತ್ತೆ ಲೈಟು. ಸೊ ಈ ಥರ ಬಂದಂಥ ಲೈಟ್ ಮತ್ತೆ S1 ಮೇಲೆ ಈ ಜಾಗದ ಮೇಲೆ ಈ ಗ್ಯಾಪಿನ ಮೇಲೆ ಆಯಿತಾ, ಮತ್ತು S2 ಈ ಗ್ಯಾಪಿನ ಮೇಲೆ ಲೈಟ್ ಬೀಳುತ್ತೆ. ಓಕೆ, ಸೊ ಬಿದ್ದಾಗ ಮತ್ತೆ ಇಲ್ಲಿಂದ ಲೈಟು ಹೀಗೆ ಹೀಗೆ ಸ್ಪ್ರೆಡ್ ಆಗುತ್ತೆ. ಓಕೆ, ಸೊ ಇದು S1ನಿಂದ ಬಂದಂಥ ಬೀಮ್, S1ನಿಂದ ಆ ತೂತಿನಿಂದ ಬಂದಂಥ ಬೀಮ್. ಓಕೆ, ನೆಕ್ಸ್ಟು S2ಇಂದನೂ ಲೈಟ್ ಹೀಗೆ ಮತ್ತು ಹೀಗೆ ಬರುತ್ತೆ. ಸೊ ಇದು S2ಇಂದ ಬಂದಂಥ ಬೀಮ್. ಓಕೆನಾ ಮಕ್ಕಳೇ? ನೋಡಿ ಇಲ್ಲಿ S1ಇಂದ ಹೊರಟಿದ್ದ ಲೈಟು ಇಲ್ಲಿ ತನಕ ಏನು ಮಿಕ್ಸಪ್ ಆಗಲ್ಲ, S2ಇಂದ ಹೊರಟಂಥ ಲೈಟು ಕೂಡ ಇಲ್ಲಿ ತನಕ ಏನು ಮಿಕ್ಸಪ್ ಆಗಲ್ಲ. ವೆಯ್ಟ್, ಐ ಜಸ್ಟ್ ರೈಟ್ ದಿಸ್ ಲೈನ್ ಪ್ರಾಪರ್ಲಿ. ಈ ಥರ. ಓಕೆ, ಈಗ S1ಇಂದ ಹೊರಟಂಥ ಲೈಟು ಹೀಗೆ ಹೋಯಿತು, S2ಇಂದ ಹೊರಟಂಥ ಲೈಟು ಹೀಗೆ ಹೋಯಿತು. ಅವು ಎರಡೂ ಇಲ್ಲಿಂದ ಮಿಕ್ಸ್ ಆಗಲಿಕ್ಕೆ ಶುರುವಾಗ್ತವೆ. ಗೊತ್ತಾಯ್ತಾ? ಸೊ ಇಲ್ಲಿಂದ ಮಿಕ್ಸ್ ಆಗಿ ಬೀಳ್ತವೆ. ಈ ಪೋರ್ಷನ್ ಪೂರ್ತಿ ಮಿಕ್ಸ್ ಆಗಿರೋ ಪೋರ್ಷನ್ನು, ಅದೇ ಇಂಟರ್ಫಿಯರಿಂಗ್ ಪೋರ್ಷನ್. ಸೊ ಇಲ್ಲಿಂದ ಮುಂದಕ್ಕೆ ಇಂಟರ್ಫಿಯರ್ ಆಗಲ್ಲ, ಇಲ್ಲಿಂದ ಮುಂದಕ್ಕೆ ಇಂಟರ್ಫಿಯರ್ ಆಗಲ್ಲ, ಇಲ್ಲಿಂದ ಇಲ್ಲಿ ತನಕ ಮಾತ್ರ ಇಂಟರ್ಫಿಯರ್ ಆಗ್ತವೆ. ಸೊ ಇಲ್ಲಿಂದ ಇಲ್ಲಿ ತನಕ ಮಾತ್ರ ಇಂಟರ್ಫರೆನ್ಸ್ ಆಗಿರುತ್ತೆ. ಯಾಕೆ ಸಾರ್ ಕೇಳಬೇಕು ನೀವು. ಸರ್ ಇಲ್ಲಿ ಯಾಕೆ ಸರ್ ಆಗಲ್ಲ, ಇಲ್ಲಿ ಯಾಕೆ ಸರ್ ಆಗಲ್ಲ? ಜ್ಞಾಪಿಸ್ಕೊಳ್ಳಿ, ಇಂಟರ್ಫರೆನ್ಸ್ ಆಗಬೇಕು ಅಂದರೆ ಕೊಹೆರೆಂಟ್ ವೇವ್ಸ್ ಬರಬೇಕು, 2 ಕೊಹೆರೆಂಟ್ ವೇವ್ಸ್ ಬರಬೇಕು. ಸೊ ಇಲ್ಲಿಂದ ಒಂದು ಕೊಹೆರೆಂಟ್ ವೇವ್ ಬರ್ತಾ ಇದೆ, ಅಂದರೆ ಒಂದು ವೇವ್ ಬರ್ತಾ ಇದೆ, ಸಾರಿ. ಓಕೆ, ಇಲ್ಲಿಂದ ಒಂದು ವೇವ್ ಹೋಗ್ತಾ ಇದೆ. ಸೊ ನೋಡಿ, ಈ ಥರ ವೇವ್ಗಳು ಮಿಕ್ಸಪ್ ಆಗಬೇಕು. ಸೊ ಇಲ್ಲಿ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಈ ಪೋರ್ಷನ್ ಇದೆಯಲ್ಲ, ಅದನ್ನು ಇನ್ನೊಮ್ಮೆ ಬರೆದ್ಬಿಡ್ತೀನಿ. S2ಇಂದ ಬರೋ ಪೋರ್ಷನನ್ನು ಇನ್ನೊಂದು ಸತಿ ಬರೆದ್ಬಿಡ್ತೀನಿ. ಹೀಗೆ ಹೀಗೆ, ಓಕೆ, ಹೀಗೆ 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 ವೇವ್ಸ್ ಬರ್ತವೆ ಹೊರತು ಆ ವೇವ್ಗಳೇ ಮಿಕ್ಸಪ್ ಆಗಲ್ಲ. ಅಂದರೆ ಈ ಹೋಲಿಂದ ಬಂದಂಥ ವೇವ್ಸು ತಾನಾಗಿ ಮಿಕ್ಸಪ್ ಆಗಲ್ಲ, ಹಾಗೆಯೇ ಮೇಲಿಂದ ಬಂದಂಥ ವೇವ್ಸೂ ತಾನಾಗೆ ಮಿಕ್ಸಪ್ ಆಗೋದಿಲ್ಲ. ಅದು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿಂದ ಬಂದಿದ್ದು S2 ವೇವು, S1 ವೇವು ಮಿಕ್ಸಪ್ ಆಗುತ್ತೆ. ಅದೇ ಥರ ಓಕೆ, ಇನ್ನೊಂದು ಕಲರ್ ತೊಗೊಂಡ್ಬಿಡ್ತೀನಿ ಸ್ವಲ್ಪ ನೀಟಾಗಿ ಕಾಣಲಿ. ಸೊ ಇಲ್ಲಿಂದ ಇನ್ನೊಂದು ವೇವ್ ಬರುತ್ತೆ, ಇದ್ರ ಜೊತೆ ಮಿಕ್ಸ್ ಆಗಲ್ಲ. ಇಲ್ಲಿಂದ ಬರುತ್ತಲ್ಲ ವೇವು, ಇದ್ರ ಜೊತೆ ಮಿಕ್ಸ್ ಆಗುತ್ತೆ. ಸೊ ಇದನ್ನು ನೀವು ಮನಸ್ಸಲ್ಲಿ ಇಟ್ಕೋಬೇಕು. S1ಇಂದ ಬಂದಂಥ ವೇವು, S2ಇಂದ ಬಂದಂಥ ವೇವು, ಅವು ಮಿಕ್ಸಪ್ ಆಗ್ತವೆ. ಅವೆರಡೂ ನೋಡಿ ಸೇಮ್ ಸೋರ್ಸಿಂದ ಬಂದಿರೋದು, ಹಾಗಾಗಿ ವೇವ್ ಲೆಂತ್ ಸೇಮ್ ಇರುತ್ತೆ, ಮಾನೋಕ್ರೊಮ್ಯಾಟಿಕ್. ಆಮೇಲೆ ದೇ ಆರ್ ಮೂವಿಂಗ್ ಟುವರ್ಡ್ಸ್ ದಿ ಸೇಮ್ ಡೈರೆಕ್ಷನ್, ಅಥವಾ ಮೂವಿಂಗ್ ಟುವರ್ಡ್ಸ್ ಒನ್ ಕಾಮನ್ ಪಾಯಿಂಟ್. ಸೆಕೆಂಡ್ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಆಮೇಲೆ ಇಲ್ಲಿಂದ ಇಲ್ಲಿಗೆ ಏನು ಡಿಸ್ಟೆನ್ಸ್ ಇದೆಯಲ್ಲ, ಅದು ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತೆ, ಪಾತ್ ಡಿಫ್ರೆನ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇಂಟರ್ಫರೆನ್ಸ್ಗೆ ಸೂಟಬಲ್ ಆಗಿದೆ ಕಂಡೀಷನ್. ಸೊ ಇಲ್ಲಿ ಕೊಹೆರೆಂಟ್ ವೇವ್ಸ್ ಬರಬೇಕು. ಕೊಹೆರೆಂಟ್ ವೇವ್ಸ್ ಬರಬೇಕು ಅಂದರೆ ಕಂಡೀಷನ್ ಏನು? ಪಾತ್ ಡಿಫ್ರೆನ್ಸ್ ಮಸ್ಟ್ ಬಿ ಸೇಮ್. ಇವಾಗ ಇನ್ನೊಂದು ಡಯಾಗ್ರಾಮನ್ನು ಬರೆದ್ಬಿಡ್ತೀನಿ, ಇದನ್ನೇ ಇನ್ನೊಂದು ಸತಿ ಬರೆದ್ಬಿಡ್ತೀನಿ. ಇಲ್ಲಿ ನೋಡಿ, ತುಂಬ ವೇವ್ಸ್ ಆಯಿತು, ಅದಕ್ಕೆ ಇನ್ನೊಂದು ಸತಿ ಬರೆದ್ಬಿಡ್ತೀನಿ. ಇದು S1 ಆಯಿತಾ, ಇದು S2 ಗ್ಯಾಪ್ ಇಷ್ಟಿದೆ. ಇಲ್ಲಿ ಸ್ಕ್ರೀನ್ ಇದೆ ಮಕ್ಕಳೇ, ಸ್ವಲ್ಪ ಗಮನಿಸಿ. ಇಲ್ಲಿಂದ ಲೈನ್ ಡ್ರಾ ಮಾಡ್ತೀನಿ, ಇದು ಸ್ಟ್ರೈಟ್ ಲೈನು, ಇದು ಸೆಂಟರ್ O ಅಂತ ಕರೆಯೋಣ. ಇವಾಗ S1ಇಂದ ಒಂದು ವೇವ್ ಹೀಗೆ ಹೊರಟು O ಹತ್ರ ಬರುತ್ತೆ, ಅಂದರೆ ಈ ಥರ ಒಂದು ವೇವ್ ಬರುತ್ತೆ. ಗೊತ್ತಾಯ್ತಾ ಮಕ್ಕಳೇ? S2ಇಂದ ಒಂದು ವೇವ್ ಹೊರಟು ಹೀಗೆ ಬರುತ್ತೆ, ಹೀಗೆ ನೋಡಿ ಗೊತ್ತಾಗ್ತಾ ಇದೆಯಾ? ಈಗ S1O ಈಸ್ ಈಕ್ವಲ್ ಟು S2O ಆಗುತ್ತೋ ಆಗೋದಿಲ್ವೋ? ಸರ್ ಆಗುತ್ತೆ ಸರ್. ಇಟ್ ಈಸ್ ಎನ್ ಐಸೋಸೆಲೆಸ್ ಟ್ರಯಾಂಗಲ್. ದೇರ್ಫೋರ್ S1O minus S2O is equal to 0. There is no path difference. Delta X is equal to 0. ಕಾನ್ಸ್ಟೆಂಟ್ ಉಳ್ಕೊಂಡು ಪಾತ್ ಡಿಫ್ರೆನ್ಸ್ 0. ಸರಿನಾ? ಈಗ ಇನ್ನೊಂದು ವೇವನ್ನು ತಗೋತೀನಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಒಂದು ವೇವ್ ಹೀಗೆ ಹೋಗುತ್ತೆ. ಓಕೆ, ಇಲ್ಲಿಂದ ಇನ್ನೊಂದು ವೇವ್ ಹೀಗೆ ಹೋಗುತ್ತೆ. ಗಮನಿಸಿ, ಇದನ್ನು ನಾನು P ಅಂತ ಕರಿತೀನಿ ಮಕ್ಕಳೇ. Now just look at the diagram and analyze whether S1P is equal to S2P.
ಸುಮ್ಮನೆ ನೋಡಿದ್ರೆ ಅನಿಸುತ್ತಾ? ಇಲ್ಲ ಸರ್, S2P ಜಾಸ್ತಿ ಇದೆ ಸರ್ ಲೆಂತ್, therefore S1P is not equal to S2P. So therefore there is a difference, S2P minus S1P, this is path difference. ಅದು ಕೂಡ ಕಾನ್ಸ್ಟೆಂಟೇ ಇರುತ್ತೆ, ಝೀರೋ ಇರಲ್ಲ, ಬೇರೆ ಏನೋ ವ್ಯಾಲ್ಯೂ ಇರುತ್ತೆ, ಝೀರೋ ಇರೋದಿಲ್ಲ, ಬೇರೆ ಏನೋ ವ್ಯಾಲ್ಯೂ ಇರುತ್ತೆ. ಈ ಥರ ನಮಗೆ ಪಾತ್ ಡಿಫ್ರೆನ್ಸ್ ಇಂಟ್ರೊಡ್ಯೂಸ್ ಆಯಿತು. ಹಾಗಾಗಿ ನಾವು S1 ಮತ್ತು S2 ಅನ್ನು ನಾವು ಕೊಹೆರೆಂಟ್ ಸೋರ್ಸಸ್ ಅಂತ ಕರಿತೀವಿ. ಆ್ಯಕ್ಚುಲಿ ಹಿಂದ್ಗಡೆ ಇಟ್ಟಿರ್ತೀವಲ್ಲ ಎಸ್ ಅಂತ, ಅದು ಕೊಹೆರೆಂಟ್ ಸೋರ್ಸ್ ಆಗಲ್ಲ, ಅದು ಕೊಹೆರೆಂಟ್ ಸೋರ್ಸ್ ಆಗಲ್ಲ. ಅಲ್ಲಿಂದ ಬಂದಂಥ ಲೈಟಿಂದ ನಮಗೆ ಆಯಿತಾ ಹೀಗೆ ಕೊಹರೆಂಟ್ ಸೋರ್ಸಸ್ ಜನರೇಟ್ ಆಗುತ್ತೆ. ಇದನ್ನು ಆಂಪ್ಲಿಟ್ಯೂಡ್ ಡಿವಿಷನ್ ಮೆಥಡ್ ಅಂತ ಕೂಡ ಕರೀತಾರೆ, ನೆನ್ಪಿಟ್ಕೊಳ್ಳಿ. ಈ ಥರ ನಾವು ವೇವ್ಸ್, ಕೊಹರೆಂಟ್ ವೇವ್ಸನ್ನು ಜನರೇಟ್ ಮಾಡ್ತೀವಲ್ಲ, ಇದನ್ನು ಆಂಪ್ಲಿಟ್ಯೂಡ್ ಡಿವಿಷನ್ ಅಂತ ಕರಿತೀವಿ. ಸಾರಿ, ದಿಸ್ ಈಸ್ ಕಾಲ್ಡ್ ವೇವ್ ಫ್ರಂಟ್ ಡಿವಿಷನ್. ಸರಿ, ಇದು ಆಂಪ್ಲಿಟ್ಯೂಡ್ ಅಲ್ಲ, ದಿಸ್ ಈಸ್ ಕಾಲ್ಡ್ ವೇವ್ ಫ್ರಂಟ್ ಡಿವಿಷನ್. ಏನು ವೇವ್ ಫ್ರಂಟ್ ಡಿವಿಷನು? ನೆಕ್ಸ್ಟ್ ಇನ್ನೊಂದು ಡಯಾಗ್ರಾಮನ್ನು ಬರೆದು ತೋರಿಸ್ತೀನಿ. ಈಗ ರೇ ಡಯಾಗ್ರಾಮನ್ನು ಬರೆದಿದ್ದೀನಿ, ಆಮೇಲೆ ವೇವ್ ಫ್ರಂಟ್ ಡಯಾಗ್ರಾಮನ್ನು ಬರಿತೀನಿ. ನಾರ್ಮಲಿ ಈ ಕಾಲೇಜಲ್ಲಿ ಅಥವಾ ಏನೋ ಬೇರೆ ಎಲ್ಲ ಪಾಠ ಮಾಡಬೇಕಾದ್ರೆ ಇದಕ್ಕೆ 1 hour ಆಲ್ಮೋಸ್ಟ್ ಸ್ಪೆಂಡ್ ಮಾಡ್ತಾರೆ ಟೀಚರ್ಸ್, ಯಾಕಂದರೆ ದಿಸ್ ಇಸ್ ಸಚ್ ಎನ್ ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್. ದೇರ್ ಫಾರ್ ಐ ಆಮ್ ಆಲ್ಸೋ ಸ್ಪೆಂಡಿಂಗ್ ಲಿಟ್ಲ್ ಬಿಟ್ ಮೋರ್ ಟೈಮ್. ನಿಮ್ಮ ಟೀಚರ್ಸು ಕೂಡ ಇದನ್ನು ಡೀಟೇಲಾಗಿ ಹೇಳಿರ್ತಾರೆ, ತುಂಬ ಡೀಟೇಲಾಗಿ ಹೇಳಬೇಕಾದಂಥ ಎಕ್ಸ್ಪೆರಿಮೆಂಟ್, ಯಾಕಂದರೆ ಇದರಲ್ಲಿ ತುಂಬ ಕಾನ್ಸೆಪ್ಟನ್ನ ನಾವು ಅರ್ಥ ಮಾಡ್ಕೊಳ್ಳೋದಿದೆ. CET ದೃಷ್ಟಿಯಿಂದ ಅಷ್ಟೇ ಅಲ್ಲ, ಫಿಸಿಕ್ಸನ್ನು ಕೂಡ ಕಲಿಯೋದು ಬಹಳ ಇದೆ ಇದರಲ್ಲಿ. ಸೊ ಐ ಆಮ್ ಆಲ್ಸೋ ಸ್ಪೆಂಡಿಂಗ್ ಮೋರ್ ಟೈಮ್. ಮೇ ಬಿ ದಿಸ್ ಫುಲ್ ವೀಡಿಯೋ ಈಸ್ ಓನ್ಲಿ ಆನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್. ಆದ್ರೂ ನೀವೇನು ಬೇಜಾರು ಮಾಡ್ಕೋಬೇಡಿ, ತುಂಬ ಎಲಾಬ್ರೇಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ನೀವೇನು ಅಂದ್ಕೋಬೇಡಿ. ಸೊ ನನ್ನ ಉದ್ದೇಶ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ರಿಯಲ್ ಫಿಸಿಕ್ಸನ್ನು ಟೀಚ್ ಮಾಡೋದು. ನಿಮ್ಮ ಟೀಚರ್ಸು ಕೂಡ ಇದೆಲ್ಲ ಡಯಾಗ್ರಾಮ್ಸನ್ನು ಬರೆದಿರ್ತಾರೆ, ಐ ಹೋಪ್. ಓಕೆ, ಇದೇ ಥರ ಇನ್ನೊಂದು ವೇವ್ ಬರುತ್ತೆ ಅಂದ್ಕೊಳ್ಳೋಣ. ಎಲ್ಲಿಂದ? S1ನಿಂದ ಹೀಗೆ ಇಲ್ಲಿ ಯಾವುದೋ ಪಾಯಿಂಟಿಗೆ ಹೋಗುತ್ತೆ. ಸೊ ದಿಸ್ ಈಸ್ ಅನದರ್ ವೇವ್. ಸರ್ ಏನು ಸರ್ ನೀವು ಸಿಂಗಲ್ ಕಲರ್ ಅಂತ ಹೇಳಿ ಮಲ್ಟಿ ಕಲರ್ ಯೂಸ್ ಮಾಡ್ತಾ ಇದ್ದೀರಾ? ಜಸ್ಟ್ ಫಾರ್ ದ ಸೇಕ್ ಆಫ್ ಎಕ್ಸ್ಪ್ಲನೇಷನ್ ಐ ಆಮ್ ಯೂಸಿಂಗ್ ಡಿಫ್ರೆಂಟ್ ಕಲರ್ಸ್, ಬಟ್ ರಿಮೆಂಬರ್ ದೇ ಆಲ್ ಆರ್ ಆಫ್ ಸೇಮ್ ಕಲರ್. ಇಲ್ಲಿ ಕ್ಲಾರಿಟಿ ಸಿಗಲಿ ಅಂತ ಹೇಳಿ ನಾನು ಆ ಥರ ಬರಿತಿದ್ದೀನಿ ಅಷ್ಟೇ. ಓಕೆ, ಸೊ ಹೀಗೆ ನಾವು ಯು ಲುಕ್ ಅಟ್ S1Q and S2Q. Are they same? No, they are not same. S1Q is short, S2Q is more. So ಇಲ್ಲಿ this S2Q minus S1Q is also delta X. ಓಕೆನಾ? ಈಗ ಫಸ್ಟ್ ಕೇಸ್ಗೆ ಬರೋಣ. ಫಸ್ಟ್ ಕೇಸ್, ಸೆಕೆಂಡ್ ಕೇಸ್, ಥರ್ಡ್ ಕೇಸ್. ಫಸ್ಟ್ ಕೇಸಲ್ಲಿ ಪಾತ್ ಡಿಫ್ರೆನ್ಸ್ 0. ಪಾತ್ ಡಿಫ್ರೆನ್ಸ್ 0 ಇದ್ದರೆ ಎಂಥ ಇಂಟರ್ಫರೆನ್ಸ್ ಆಗಬೇಕು? ನೆನಪಿಸ್ಕೊಳ್ಳಿ, ಎಂಥ ಇಂಟರ್ಫರೆನ್ಸ್ ಆಗಬೇಕು? ಕ್ರಸ್ಟ್ ಫಾಲ್ಸ್ ಆನ್ ದಿ ಕ್ರಸ್ಟ್. Crest falls on the crust, therefore it is constructive interference. So at O there is constructive interference and you are going to get a bright fringe. So this is one of the important point. Always at the center of the screen we get bright fringe in Young's double slit experiment. You use any color, whether you use green color, yellow color, red color, ಯಾವ್ದು ಯೂಸ್ ಮಾಡಿದ್ರು ಕೂಡ, ರೆಡ್ ಇದ್ರೆ ರೆಡ್ ಬ್ರೈಟ್ ಬರುತ್ತೆ, ಯೆಲ್ಲೋ ಇದ್ರೆ ಯೆಲ್ಲೋ ಬ್ರೈಟ್ ಬರುತ್ತೆ, ಗ್ರೀನ್ ಇದ್ರೆ ಗ್ರೀನ್ ಬ್ರೈಟ್ ಬರುತ್ತೆ. ಸೊ ರಿಮೆಂಬರ್, ಸೆಂಟರ್ ಕರೆಸ್ಪಾಂಡ್ಸ್ ಟು ಬ್ರೈಟ್. ಅದಾದಮೇಲೆ ನೆಕ್ಸ್ಟ್ ಜಾಗದಲ್ಲಿ ಪಾತ್ ಡಿಫ್ರೆನ್ಸ್ ಲ್ಯಾಂಬ್ಡಾನೇ ಬರ್ಬೋದು, λ/2 ಬರ್ಬೋದು, ಏನು ಬೇಕಾದರೂ ಬರ್ಬೋದು, ಆಯಿತಾ? ಆದರೆ ಕಂಟಿನ್ಯೂಸ್ ಆಗಿ ಲ್ಯಾಂಬ್ಡಾ ಅಂತೂ ಖಂಡಿತ ಬರೋದಿಲ್ಲ. ಒಂದು ಸತಿ ಬ್ರೈಟ್ ಬಂದರೆ ಇನ್ನೊಂದು ಸತಿ ಡಾರ್ಕ್ ಬಂದೇ ಬರುತ್ತೆ. ಅಂದರೆ ಈ ಜಾಗದಲ್ಲಿ ಬರ್ತಕ್ಕಂಥ ವೇವ್ಸು ಕ್ರಸ್ಟು ಟ್ರಫು ಮ್ಯಾಚ್ ಆದರೆ ಈ ಜಾಗಕ್ಕೋ ಅಥವಾ ಈ ಜಾಗಕ್ಕೋ ಬರುವಂಥ ವೇವ್ಸು ಕ್ರಸ್ಟು ಟ್ರಫು ಈ ಥರ ಮ್ಯಾಚ್ ಆಗ್ತವೆ. ಹಾಗಾಗಿ ಈ ಪೋರ್ಷನಲ್ಲಿ ಡಾರ್ಕ್ ಇರುತ್ತೆ, ಮತ್ತು ನೆಕ್ಸ್ಟ್ ಪೋರ್ಷನಲ್ಲಿ ಬ್ರೈಟ್ ಬರುತ್ತೆ, ನೆಕ್ಸ್ಟ್ ಪೋರ್ಷನ್ ಬ್ರೈಟ್ ಬರುತ್ತೆ. ಯಾಕೆ? ದೇರ್ ಮೇ ಬಿ ಪಾತ್ ಡಿಫ್ರೆನ್ಸ್ ಆಫ್ 1 lambda. ಸೊ ದಿಸ್ ಇಸ್ 0 lambda, ದಿಸ್ ಇಸ್ λ/2, ದಿಸ್ ಇಸ್ lambda. ನೆಕ್ಸ್ಟ್ ಜಾಗದಲ್ಲಿ ಮತ್ತೆ ಡಾರ್ಕ್ ಬರುತ್ತೆ, ನೆಕ್ಸ್ಟ್ ಜಾಗದಲ್ಲಿ ಮತ್ತೆ ಬ್ರೈಟ್ ಬರುತ್ತೆ. ಅದೇ ಥರ ಅಂದರೆ ಇಲ್ಲಿ ಏನಾಗ್ತಾ ಇದೆ, ಕಂಟಿನ್ಯೂಸ್ ಆಗಿ ಪಾತ್ ಚೇಂಜ್ ಆಗ್ತಾ ಹೋಗುತ್ತೆ. ಬ್ರೈಟ್ ಡಾರ್ಕ್, ಈ ಥರ ಫ್ರಿಂಜ್ ಪ್ಯಾಟ್ರನ್ ಬರುತ್ತೆ. ಸರ್ ಬರೀ ಮೇಲಕ್ಕಷ್ಟೇ ಬರುತ್ತಾ? ಇಲ್ಲ, ಕೆಳಗಡೆನೂ ಬರುತ್ತೆ. ಮಕ್ಕಳೇ, ನಾನಿಲ್ಲಿ ಬರೀತಾ ಇರೋದು, ಇಲ್ಲೇನು ಬರೀತಾ ಇದ್ದೀನಲ್ಲ ಅದು ಬರೀ ಇಷ್ಟು ಪೋರ್ಷನ್ನಿಗೆ ಮಾತ್ರ ಸೀಮಿತ. ಇಲ್ಲಿ ಇಂಟರ್ಫರೆನ್ಸ್ ಆಗಲ್ಲ, ಇಲ್ಲೂ ಇಂಟರ್ಫರೆನ್ಸ್ ಆಗಲ್ಲ, ಅದನ್ನು ಹೇಳಿಬಿಟ್ಟಿದ್ದೀನಿ. ಸೊ ಇದು ಸೆಂಟರಲ್ಲಿ ಬ್ರೈಟ್ ಫ್ರಿಂಜ್ ಇರುತ್ತೆ. ದಿಸ್ ಈಸ್ ಫಾಲೋಡ್ ಬೈ ಡಾರ್ಕ್, ಅಗೈನ್ ಬ್ರೈಟ್, ಅಗೈನ್ ಡಾರ್ಕ್, ಅಗೈನ್ ಬ್ರೈಟ್, ಅಗೈನ್ ಡಾರ್ಕ್. ಸರಿ ಇಲ್ಲಿ ಬರೋದಿಲ್ಲ ಬಿಡಿ, ಮೇಲಕ್ಕೆ ಬರೋದೇ ಇಲ್ಲ. ಸೊ ಈ ಪಾಯಿಂಟಿಗೆ ಎಂಡ್ ಆಗಿಬಿಡುತ್ತೆ. ಓಕೆ,
ಸೊ ಇಲ್ಲಿ ತನಕ. ಹಾಗೆ ಕೆಳಗಡೆನೂ ಕೂಡ ಬ್ರೈಟ್ ಡಾರ್ಕ್ ಬರುತ್ತೆ. ಈ ಪ್ಯಾಟ್ರನ್ನನ್ನೇ ನಾವು ಫ್ರಿಂಜ್ ಪ್ಯಾಟ್ರನ್ ಅಂತ ಕರೆಯೋದು. ಸೊ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಇಲ್ಲೇನು ಬರಿತಾ ಇದ್ದೀನಲ್ಲ, ಇದು ಈ ಪೋರ್ಷನ್ನಿನ ಡಯಾಗ್ರಾಮ್ ಮಾತ್ರ ಅಷ್ಟೇ. ಓಕೆ, ನಾವು ಲೆಟ್ ಅಸ್ ಮೂವ್ ಆನ್ ಟು ದಿಸ್. ಇಲ್ಲಿ ಬರೋಣ. ಈಗ ಇಲ್ಲಿಂದ ವೇವ್ಗಳು ಬಂದು ಇಂಟರ್ಫಿಯರ್ ಆದವು. ಸರ್ ಬರೀ ಮೇಲಕ್ಕಷ್ಟೇ ಆಗುತ್ತಾ? ಹಂಗೇನಿಲ್ಲ ಮಕ್ಕಳೇ, ಕೆಳಗಡೆನೂ ಆಗ್ಬೋದು. ಅಂದರೆ ಈ ಕಡೆಗೂ ವೇವ್ಸ್ ಆಗ್ಬೋದಲ್ಲ, ಹಾಗೇ ಆಗುತ್ತೆ. ಸೊ ಇಲ್ಲಿಂದ ಒಂದು ವೇವು ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಒಂದು ವೇವ್ ಇಲ್ಲಿಗೆ ಬರುತ್ತೆ. ನಾವು S2 ಈಸ್ ಲೆಸ್ ದ್ಯಾನ್ S1. ಸೊ ದಿಸ್ ವೇವ್ ಈಸ್ ಟ್ರಾವೆಲಿಂಗ್ ಮೋರ್ ಡಿಸ್ಟೆನ್ಸ್ ದ್ಯಾನ್ ದಿಸ್ ವೇವ್. ಓಕೆ, ಲೆಟ್ ಮಿ ಟೇಕ್ ಇಟ್ ಆಸ್ ಎಕ್ಸ್ ಬೇಡ, ಎಕ್ಸನ್ನು ನಾನು ಬೇರೆ ಆಮೇಲೆ ಅದಕ್ಕೂ ಯೂಸ್ ಮಾಡ್ತೀನಿ. ಎ ಅಂತ ಕರೆಯೋಣ. ಗೊತ್ತಾಯ್ತಾ? ನಾವು S2A ಈಸ್ ಲೆಸ್ಸರ್ ದ್ಯಾನ್ S1A. ಡೆಫಿನೆಟ್ಲಿ ದೇ ವಿಲ್ ಇಂಟರ್ಫಿಯರ್. ಅದೇ ಥರ ಮತ್ತು ಇನ್ನೊಂದು ವೇವ್ ಇಲ್ಲಿಗೆ ಬರುತ್ತೆ, ಇನ್ನೊಂದು ವೇವ್ ಇಲ್ಲಿಗೆ ಬರುತ್ತೆ. ಸೊ ದಿಸ್ ವಿಲ್ ಬಿ ಟ್ರಾವೆಲಿಂಗ್ ಮೋರ್ ಡಿಸ್ಟೆನ್ಸ್ ದ್ಯಾನ್ ದಿಸ್ ವೇವ್. ಹಾಗೆ ಮೇಲೆ ಕೆಳಗಡೆ ಅಂದರೆ ಯಾವ ಮೇಲೆ ಯಾವ ಕೆಳಗಡೆ? ವಿತ್ ರೆಸ್ಪೆಕ್ಟ್ ಟು ಸೆಂಟರ್ ಮೇಲೆ ಕೆಳಗಡೆ ಇಂಟರ್ಫರೆನ್ಸ್ ಆಗುತ್ತೆ. ತುಂಬ ಡಯಾಗ್ರಾಮನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನನ್ನ ಉದ್ದೇಶ, ನಾನು ಏನೇ ಎಕ್ಸ್ಪ್ಲೈನ್ ಮಾಡಿದ್ರು ಬರೀ ವರ್ಡಿಂಗ್ಸಲ್ಲಿ ಹೇಳಿದರೆ ನನಗೆ ಸಮಾಧಾನ ಆಗಲ್ಲ. ಥ್ರೂ ಡಯಾಗ್ರಾಮ್ ನಾನು ಎಕ್ಸ್ಪ್ಲೈನ್ ಮಾಡಿದರೆ ನನಗೆ ಸ್ಯಾಟಿಸ್ಫೈ ಆಗೋದು. ಓಕೆ, ಐ ಹೋಪ್ ಇಟ್ ಈಸ್ ಯೂಸ್ಫುಲ್ ಫಾರ್ ಯು. ಸೊ ಈಗ ಸೆಂಟರಲ್ಲಿ ಬ್ರೈಟ್ ಬಂತು, ಡಾರ್ಕ್ ಬ್ರೈಟ್ ಹೀಗೆ ಇಂಟರ್ಫರೆನ್ಸ್ ಫ್ರಿಂಜಸ್ ಫಾರಮ್ ಆಗುತ್ತೆ. ಇಲ್ಲಿ ಆ್ಯಕ್ಚುಲಿ ಏನಾಗ್ತಾ ಇದೆ? ಸೊ ಇಲ್ಲಿ ಬರ್ತಕ್ಕಂಥ ವೇವ್ಸ್ಗಳೆಲ್ಲ ಕ್ರಸ್ಟ್ ಮೇಲೆ, ಟ್ರಫ್ ಮೇಲೆ. ಇಲ್ಲಿ ಬರ್ತಕ್ಕಂಥ ವೇವ್ಸ್ ಎಲ್ಲ ಟ್ರಫಿನ ಮೇಲೆ, ಕ್ರಸ್ಟಿನ ಮೇಲೆ. ಆಯಿತಾ? ಹಿಂಗಾಗ್ತಾ ಹೋಗುತ್ತೆ. ಸಾಕು, ಇಷ್ಟು ಡಯಾಗ್ರಾಮ್ ಸಾಕು. ಬಟ್ ಆದರೆ ಕ್ಲಾರಿಟಿ ಕೊಡಲಿಕ್ಕೋಸ್ಕರ ಇನ್ನೊಂದು ಡಯಾಗ್ರಾಮನ್ನು ಬರೆದ್ಬಿಡ್ತೀನಿ. ಈ ಮಳೆ ಎಕ್ಸಾಂಪಲ್ ಕೊಟ್ಟೆ, ನೀವು ಪಾಂಡಲ್ಲಿ ನೀವು ಈ ಥರ ಪ್ರಿಕ್ ಮಾಡಿ ನೋಡಿ ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ನೋಡಿ, ಇಲ್ಲಿ ಒಂದು ಸೋರ್ಸು, ಇಲ್ಲಿ ಒಂದು ಸೋರ್ಸ್. ಅಂದರೆ ಇಲ್ಲಿ ನೀವು ಪ್ರಿಕ್ ಮಾಡ್ತಾ ಇದ್ದೀರಾ ಸರ್ಫೇಸ್ ಮೇಲೆ, ಎರಡು ಕಡೆ ಮಾಡ್ತಾ ಇದ್ದೀರಾ. ಮಾಡಿದಾಗ ಏನಾಗುತ್ತೆ? ಇಲ್ಲಿಂದ ನೀರಿಗೆ ಅಲೆಗಳು ಈ ಥರ ಉದ್ಭವವಾಗ್ತವೆ, ಹುಟ್ಟಿ ಹೀಗೆ ಮುಂದಕ್ಕೆ ಸ್ಪ್ರೆಡ್ ಆಗ್ತಾ ಹೋಗ್ತವೆ. ಹಾಗೆ ಇಲ್ಲಿ ಕೂಡ ಹುಟ್ಟುತ್ತವೆ, ಹೀಗೆ ಹುಟ್ಟಿ ಹೀಗೆ ಮುಂದೆ ಹೋಗ್ತವೆ. ಸರಿ, ಸೊ ಇದನ್ನು ಬರಿತಾ ಹೋದರೆ ನೀವು ಚೆನ್ನಾಗೇ ಬರುತ್ತೆ ಡಯಾಗ್ರಾಮ್. ಓಕೆ, ನಾನು ಇಲ್ಲಿ ಸ್ವಲ್ಪ ಸರಿಯಾಗಿ ಬರೀಲಿಲ್ಲ. ಓಕೆ, ಲೆಟ್ ಮೀ ಟ್ರೈ ಒನ್ಸ್ ಅಗೇನ್. One slit, another slit. Okay, this is a slit. So from here waves are produced and they are proceeding like this. Circular waves are produced and they are proceeding like this. ಈ ಥರ ಹೋಗ್ತವೆ. ಕಾಣಿಸುತ್ತಲ್ವ ಅಲೆಗಳು ಹೀಗೆ ಹೋಗೋದು. ಈಗ ನೆಕ್ಸ್ಟು ಸೇಮ್ ಕಲರೇನೆ, ಬಟ್ ನಿಮಗೆ ಕ್ಲಾರಿಟಿ ಇರಲಿ ಅಂತೇಳಿ ನಾನು ಬೇರೆ ಕಲರ್ ಯೂಸ್ ಮಾಡ್ತೀನಿ. ಇಲ್ಲಿಂದ ಮತ್ತೆ ಅಲೆಗಳು ಹುಟ್ಟುತ್ತವೆ, ಹೀಗೆ ಹೋಗ್ತವೆ. ನೋಡಿ, ಹೀಗೆ ಹೋಗ್ತವೆ. ಓಕೆ, ಇಲ್ಲಿ ಈ ಅಲೆಗಳು ಕ್ರಸ್ಟ್ ಟ್ರಫ್ ಆಗಿ ಹೋಗ್ತವೆ. ಎಲ್ಲೆಲ್ಲಿ ಕ್ರಸ್ಟ್ ಬೀಳುತ್ತೋ ಅಲ್ಲೆಲ್ಲ ಬ್ರೈಟು, ಎಲ್ಲೆಲ್ಲಿ ಕ್ರಸ್ಟ್ ಟ್ರಫ್ ಬೀಳುತ್ತೋ ಅದೆಲ್ಲ ಡಾರ್ಕ್. ನೋಡಿ, ಇವಾಗ ಸೆಂಟರ್ಗೆ ಕರೆಕ್ಟಾಗಿ ಸೆಂಟರ್ಗೆ ತಗೊಂಡ್ರೆ ಈ ಲೈನ್ ಎಲ್ಲ ಇದೆಯಲ್ಲ, ಇವೆಲ್ಲ ಕ್ರಸ್ಟ್ ಟ್ರಫ್ ಬೀಳೋವಂಥದ್ದು. ಇಲ್ಲಿ ನೀವು ಅಷ್ಟು ನೀಟಾಗಿ ಕಾಣಿಸಲ್ಲ, ಅದಕ್ಕೆ ನಾರ್ಮಲಿ ನಾವು ಈ ಡಯಾಗ್ರಾಮನ್ನು ಬರೆದು ಎಕ್ಸ್ಪ್ಲೈನ್ ಮಾಡಲ್ಲ. ಬಟ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಇಂಪಾರ್ಟೆನ್ಸ್ ಇರೋದೇ ಇಲ್ಲಿ. ವೇವ್ ಫ್ರಂಟ್ ಹೋಗಿ ಡಿವೈಡ್ ಆಗಿ ಒಂದ್ರ ಮೇಲೆ ಒಂದು ಬೀಳುತ್ತಲ್ಲೋ, ಅದಕ್ಕೆ ಇದನ್ನು ವೇವ್ ಫ್ರಂಟ್ ಡಿವಿಷನ್ ಅಂತ ಕರಿತೀವಿ. ಸೊ ಇಲ್ಲಿ ನಾನು ಸ್ಕ್ರೀನ್ ಇಟ್ಬಿಟ್ರೆ ಕರೆಕ್ಟಾಗಿ ಈ ಪೋರ್ಷನಲ್ಲಿ ಬ್ರೈಟ್ ಇಂಟೆನ್ಸಿಟಿ ಫಾರಮ್ ಆಗುತ್ತೆ. ನೆಕ್ಸ್ಟ್ ಇನ್ಯಾವುದೋ ಕಡೆಗೆ ಹೋಗೋದು, ಇಲ್ಲಿ ಮತ್ತೆ ಇನ್ನೊಂದು ಬ್ರೈಟ್ ಫಾರಮ್ ಆಗುತ್ತೆ. ಅವೆರಡರ ಮಧ್ಯೆ ಇರೋ ಗ್ಯಾಪು ಡಾರ್ಕ್ ಆಗಿರುತ್ತೆ. ಹಾಗೆ ಈ ಕಡೆ ಬರೋದು ಕೂಡ ಇಲ್ಲಿ ಇನ್ನೊಂದು ಬ್ರೈಟ್ ಫಾರಮ್ ಆಗಿರುತ್ತೆ. ಸೊ ಹೀಗೆ ಬ್ರೈಟ್ ಡಾರ್ಕ್ಗಳು ಫಾರಮ್ ಆಗ್ತಾ ಹೋಗ್ತವೆ. ಇದು ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟಿನ ಸಮ್ಮರಿ. ಓಕೆ, ಸೊ ಫಸ್ಟ್ ಡಯಾಗ್ರಾಮಲ್ಲಿ ನಾನು ಸೆಟಪ್ಪನ್ನು ತೋರಿಸಿ ಯಾವ ಪೋರ್ಷನಲ್ಲಿ ಇಂಟರ್ಫರೆನ್ಸ್ ಆಗುತ್ತೆ ಅಂತ ತೋರಿಸಿದೆ. ನೆಕ್ಸ್ಟ್ ಡಯಾಗ್ರಾಮಲ್ಲಿ ಇಂಟರ್ಫರೆನ್ಸ್ ಪೋರ್ಷನ್ ಮಾತ್ರ ಕನ್ಸಿಡರ್ ಮಾಡಿದೆ. ಈ ಎರಡೂ ಕೇಸಲ್ಲಿ ನಾನು ವೇವನ್ನು ರೇ ಅಂತ ತಗೊಂಡು ಎಕ್ಸ್ಪ್ಲೈನ್ ಮಾಡಿದೆ. ಈ ನೆಕ್ಸ್ಟ್ ಡಯಾಗ್ರಾಮಲ್ಲಿ ವೇವ್ ಫ್ರಂಟ್ ಪ್ಯಾಟ್ರನನ್ನು ತಗೊಂಡು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಇದೆಲ್ಲ ಏನು ಬರೆಯೋದು ಬೇಕಾಗಿಲ್ಲ. ಮತ್ತು ಯಾವ್ದು ಬರೀಬೇಕು ಸರ್? ನೆಕ್ಸ್ಟ್ ಬರಿತೀನಿ ನೋಡಿ, ಈ ಡಯಾಗ್ರಾಮನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಈಗ ಇಷ್ಟೆಲ್ಲ ಆಗಿದೆಯಲ್ವಾ? ನೌ ಐ ಹೋಪ್ ಯು ಆರ್ ಕಂಫರ್ಟಬಲ್. So this is this is S1, this is S2. S ಕೂಡ ಬರೆಯೋದು ಬೇಕಾಗಿಲ್ಲ ಆ್ಯಕ್ಚುಲಿ. ಸೊ ಇವೆರಡರ ಮಧ್ಯೆ ಇರೋ ಡಿಸ್ಟೆನ್ಸನ್ನೇ ಸ್ಮಾಲ್ ಡಿ ಅಂತ ಕರೆಯೋದು. ದಿಸ್ ಈಸ್ ಸ್ಕ್ರೀನ್
ಈ ಡಿಸ್ಟೆನ್ಸನ್ನು ನಾವು ಕ್ಯಾಪಿಟಲ್ ಡಿ ಅಂತ ಕರಿತೀವಿ. ಕರೆಕ್ಟಾಗಿ ಇಲ್ಲಿಂದ ಹೇಳಿದ್ರೆ ಲೈನು ಇದು ಸೆಂಟರ್ ಆಗುತ್ತೆ ಓ. ಈ ಡಯಾಗ್ರಾಮನ್ನು ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಓಕೆ, ನೆಕ್ಸ್ಟು S1 ಇಂದ ಬರ್ತಕ್ಕಂಥ ಒಂದು ಲೈನು ಹೀಗೆ, S2 ಇಂದ ಬರ್ತಕ್ಕಂಥ ಲೈನು ಎರಡು ಇಲ್ಲಿ ಮೀಟ್ ಆಗಿ ಬ್ರೈಟ್ ಇಂಟೆನ್ಸಿಟಿ ಬರುತ್ತೆ. ಸೊ ಸೆಂಟರ್ ಆಲ್ವೇಸ್ ಕರೆಸ್ಪಾಂಡ್ಸ್ ಟು ಬ್ರೈಟ್. ಓಕೆ, ನೌ ಐ ಕನ್ಸಿಡರ್ ಒನ್ ಮೋರ್ ಲೈನ್. ಸೊ just I take one more line. Okay, now I take one line going like this, some place ಯಾವುದೋ ಒಂದು ಜಾಗದಲ್ಲಿ, another line going like this. Line ಅಲ್ಲಿ actually ಅದು wave, that is also a wave. Okay, I now call this as P. Right, now S1P, S2P are not same. There is a path difference. ಎಷ್ಟು ಪಾತ್ ಡಿಫ್ರೆನ್ಸ್ ಇದೆ ಅದನ್ನು ನೋಡೋಣ. ಸೊ ಅದನ್ನ ಹೆಂಗೆ ಸರ್ ನೋಡೋದು? ಇಲ್ಲಿಂದ ಒಂದು ಲೈನನ್ನು ಡ್ರಾ ಮಾಡಿ ಇದನ್ನು ಅಲ್ಲಿ ಪಿ ಅಂತ ಕರೆದಿದ್ದೀನಲ್ವಾ, ಐ ಕಾಲ್ ದಿಸ್ ಆಸ್ ಕ್ಯೂ. ಓಕೆ, ಸೊ ಇಲ್ಲಿಂದ ಮುಂದಕ್ಕೆ ಅವೆರಡು ಸೇಮ್, ಹಾಗಾಗಿ ಡಿಫ್ರೆನ್ಸ್ ಬಂದು S2Q ಈಸ್ ದ ಪಾತ್ ಡಿಫ್ರೆನ್ಸ್. ಸೊ ಪಾತ್ ಡಿಫ್ರೆನ್ಸ್ ಈಸ್ ಈಕ್ವಲ್ ಟು S2Q. ಗೊತ್ತಾಗ್ತಾ ಇದೆಯಾ ಮಕ್ಕಳೇ? ಸೊ ಇಲ್ಲಿಂದ ಮುಂದಕ್ಕೆ ಇವೆರಡು ಲೈನ್ಗಳು ಸೇಮು, ಇಷ್ಟು ಮಾತ್ರ ಎಕ್ಸ್ಟ್ರಾ ಇದೆ. ಇಲ್ಲಿ ಈ ಆ್ಯಂಗಲನ್ನು ನಾನು ಥೀಟಾ ಅಂತ ತಗೋತೀನಿ, ಇಲ್ಲಿ ಬರೆದಿದ್ದೀನಿ ಥೀಟಾ ಅಂತ. ಓಕೆ, ಥೀಟಾ ಅಂತ ತಗೋತೀನಿ. ನೌ ಲೆಟ್ ಅಸ್ ಕ್ಯಾಲ್ಕುಲೇಟ್ S2Q. ಪ್ಲೀಸ್ ಅಬ್ಸರ್ವ್ ದಿಸ್ ಟ್ರಯಾಂಗಲ್. ದಿಸ್ ಈಸ್ ಎ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಇನ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ S1Q S2 sin theta is equal to, please remember, sin theta is nothing but opposite side is S2Q divided by hypotenuse side S1 S2. Understood? I want S2, okay, that is equal to S2Q divided by what is S1 S2? It is nothing but D. Therefore S2Q is equal to D sin theta. ಇದೇ ಪಾತ್ ಡಿಫ್ರೆನ್ಸ್, ಇದನ್ನೇ ನಾನು PD ಪಾತ್ ಡಿಫ್ರೆನ್ಸ್ ಅಂತ ಕರೆಯೋದು. D sin theta ಗೊತ್ತಾಗ್ತಿದೆಯಾ ಮಕ್ಕಳೇ? D sin theta. ಸರಿ ಸರ್, ಗೊತ್ತಾಯಿತು. ಈಗ ನಾನು ಹಿಂದಿನ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ ಪಾತ್ ಡಿಫ್ರೆನ್ಸ್ ಕ್ಯಾನ್ ಬಿ ಎನಿ ವ್ಯಾಲ್ಯೂ ಅಂತ. ಫಾರ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಪಾತ್ ಡಿಫ್ರೆನ್ಸ್ ಈಸ್ m lambda. ಫಾರ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಇಟ್ ಈಸ್ m plus half lambda. ಗೊತ್ತಾಗ್ತಾ ಇದೆಯಾ? ಸೊ ಪಾತ್ ಡಿಫ್ರೆನ್ಸ್ ಅನ್ನೋದು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಮೇ ಬಿ for constructive or it may be for destructive. For constructive, okay, case 1, if path difference is equal to m lambda, you should know what is m. M is an integer. Then path difference m lambda is equal to d sin theta, and you will get a bright fringe. That means this point corresponds to bright fringe. Bright andre ಏನು sir? Bright is nothing but constructive interference. Bright is nothing but constructive interference. Case 2 ತಗೊಳ್ಳೋಣ. If path difference is m plus half into lambda, then m plus half into lambda is equal to d sin theta, then we will get what is called dark fringe. Dark means it is destructive interference. So constructive ಆಗಬೇಕು ಅಂದರೆ m lambda is equal to d sin theta. Destructive ಆಗಬೇಕು ಅಂದರೆ m plus half into lambda is equal to d sin theta, where d is this value. ಗೊತ್ತಾಗ್ತಾ ಇದೆಯಾ? ಹೀಗ ಇಲ್ಲಿ ಬ್ರೈಟು ಇರ್ಬೋದು, ಡಾರ್ಕು ಇರ್ಬೋದು. ಸದ್ಯಕ್ಕೆ ನಾನು ಬ್ರೈಟ್ ಅಂತ ತಗೋತೀನಿ. ನೋಡಿ, ಇವಾಗ ಒಂದು CET ಪಾಯಿಂಟ್ ಬರುತ್ತೆ, ಬ್ರೈಟ್ ಅಂತ ತಗೋತೀನಿ. ಬ್ರೈಟ್ ಅಂತ ತಗೊಂಡಾಗ ಆ ಫ್ರಿಂಜು ಎಷ್ಟು ಆ್ಯಂಗಲಲ್ಲಿ ಇದೆ, ಯಾವ ಆ್ಯಂಗ್ಯುಲರ್ ಪೊಸಿಷನಲ್ಲಿದೆ, ಆಯಿತಾ? ಅಂದರೆ ಥೀಟಾ ಕಂಡುಹಿಡಿಯಬೇಕು. ಇಫ್ ದಿಸ್ ಈಸ್ ಥೀಟಾ, ವಿ ಕ್ಯಾನ್ ಈಸಿಲಿ ಶೋ ದಟ್ ದಿಸ್ ಈಸ್ ಆಲ್ಸೋ ಥೀಟಾ. ಸೊ ಆ್ಯಂಗ್ಯುಲರ್ ಪೊಸಿಷನನ್ನು ಬರೀಬೇಕು. ಆ್ಯಂಗ್ಯುಲರ್ ಪೊಸಿಷನ್ ಐ ರೈಟ್ ದಟ್ ಇನ್ ದ ನೆಕ್ಸ್ಟ್ ಸ್ಲೈಡ್. ಆ್ಯಂಗ್ಯುಲರ್ ಪೊಸಿಷನ್ ಬೇಡ, ಇದೇ ಸ್ಲೈಡಲ್ಲೇ ಬರೆಯೋಣ, ಈಸಿ ಆಗುತ್ತೆ, ಗೊತ್ತಾಗುತ್ತೆ. ಆ್ಯಂಗ್ಯುಲರ್ ಪೊಸಿಷನ್ ಐ ವಿಲ್ ರೈಟ್ ಹಿಯರ್. ಆ್ಯಂಗ್ಯುಲರ್ ಪೊಸಿಷನ್ ಆಫ್ ಬ್ರೈಟ್. ಫಸ್ಟ್ ಕೇಸ್ ಬ್ರೈಟ್ ಆದರೆ ಹೆಂಗೆ?
ಇದೇ ಫಾರ್ಮುಲಾ ಏನು ಬರೆಯೋಣ ಇದನ್ನು? ಸೈನ್ ತೀಟಾ ಈಸ್ ಈಕ್ವಲ್ ಟು ಎಮ್ ಲ್ಯಾಂಬ್ಡಾ ಡಿವೈಡೆಡ್ ಬೈ ಡಿ. ಮಕ್ಕಳೇ ಗಮನಿಸಿ, ನನಗೆ ತೀಟಾ ಮಾತ್ರ ಬೇಕು, ಇಲ್ಲಿ ಬರಿತೀನಿ, ತೀಟಾ ಮಾತ್ರ ಬೇಕು. ತೀಟಾ ಈಸ್ ಈಕ್ವಲ್ ಟು ಏನಿರ್ಬೋದು ಸರ್? ಸೈನ್ ಇನ್ವರ್ಸ್ ಅಲ್ವಾ ಸರ್? ಎಸ್, ಸೈನ್ ಇನ್ವರ್ಸ್ ಆಫ್ ಎಮ್ ಲ್ಯಾಂಬ್ಡಾ ಡಿವೈಡೆಡ್ ಬೈ ಡಿ. ಓಕೆ, ದಿಸ್ ಈಸ್ ಆ್ಯಂಗ್ಯುಲರ್ ಪೊಸಿಷನ್. ಇದು ಸಿ ಇ ಟಿನಲ್ಲಿ ಭಾಳ ಬರುತ್ತೆ. ಫಸ್ಟ್ ಬ್ರೈಟ್ ಬೇಕಾ ಸರ್? ಫಸ್ಟ್ ಬ್ರೈಟ್ ಎಲ್ಲಿರುತ್ತೆ ಸರ್? ಸೆಂಟರ್ನಲ್ಲಿರುತ್ತಪ್ಪ. ಫಸ್ಟ್ ಬ್ರೈಟ್ ಸೆಂಟರಲ್ಲಿರುತ್ತೆ. ಓಕೆ, ಸೆಕೆಂಡ್ ಬ್ರೈಟ್ ಇಲ್ಲಿರುತ್ತೆ. ಅಂದರೆ ಇದನ್ನು ಬೇಕಾದ್ರೆ ಇದು ಸೆಂಟ್ರಲ್ ಅಂತ ಕರೆಯೋಣ, ಇದು ಸೆಂಟರ್ ಅಂತ ಕರೆಯೋಣ. ಅವಾಗ ಇದು ಫಸ್ಟ್ ಆಗುತ್ತೆ, ಇದು ಸೆಕೆಂಡ್ ಆಗುತ್ತೆ, ಇದು ಥರ್ಡ್ ಆಗುತ್ತೆ, ಹಾಗೆ ಹೋಗ್ತಾ ಹೋಗುತ್ತೆ. ಓಕೆ, ಸೊ ಫಾರ್ ಸೆಂಟರ್ ಐ ಕಂಟಿನ್ಯೂ ದಿಸ್ ಹಿಯರ್. For center m is equal to 0. Therefore theta is also 0. ಗೊತ್ತಾಯ್ತಾ? m is equal to 0 ಆದರೆ theta equal to 0 ಅಂದರೆ ಆ್ಯಂಗ್ಯುಲರ್ ಪೊಸಿಷನ್ ಇಲ್ಲ ಸೆಂಟರ್ಗೆ. ನೆಕ್ಸ್ಟ್ ಫಾರ್ ಫಸ್ಟ್ ಒನ್ m is equal to 1. Therefore theta is equal to sin inverse of ಲ್ಯಾಂಬ್ಡಾ ಡಿವೈಡೆಡ್ ಬೈ ಡಿ. ಇದು ಆ್ಯಂಗ್ಯುಲರ್ ಪೊಸಿಷನ್. ಓಕೆ, ಸೊ ಇವಾಗ ಇಷ್ಟು ಹೇಳಿದ ಮೇಲೆ ಮತ್ತೊಮ್ಮೆ ಕ್ಲಾರಿಟಿ ಕೊಡ್ತೀನಿ. ಐ ವಿಲ್ ಟೇಕ್ ದ ಡಯಾಗ್ರಾಮ್. ಸೊ ದಿಸ್ ಈಸ್ ದ slit S1, S2 and the next slit. Okay, well let me use tools only. I will use tools. Okay, so I have a screen here and then I have a screen here. ಇಲ್ಲಿ S1 S2 ಇದೆ ಅಂತ ಅಂದ್ಕೊಳ್ಳಿ. ಇಲ್ಲಿ S1 ಇದೆ, S1 ಇಲ್ಲಿ S1 ಇದೆ, ಇಲ್ಲಿ S2 ಇದೆ. ಓಕೆ, ನೆಕ್ಸ್ಟು ಇದು ಸೆಂಟರ್, ಇದು ಸೆಂಟರ್ ಲೈನು. ಓಕೆ, ಸೊ ನೆಕ್ಸ್ಟು ಇದು ಒಂದು ಮೀಟ್ ಆಗಿರೋದು. ಓಕೆ, ಸೊ ನಾವು ಸಾರಿ ಇದೊಂದು ಲೈನು. ಆ್ಯಕ್ಚುಲಿ ಈ ಲೈನನ್ನು ಇಲ್ಲಿಂದನೂ ಬರೀಬಹುದು, ಯಾಕೆಂದರೆ ಇದು ಡಿಸ್ಟೆನ್ಸ್ ತುಂಬ ಕಡಿಮೆ ಇರೋದ್ರಿಂದ ಇಷ್ಟು ದೂರದಲ್ಲಿ ಬರೆಯೋ ನೆಸೆಸಿಟಿ ಏನೂ ಇಲ್ಲ, ಇಲ್ಲಿಂದನೇ ತಗೋತಾರೆ. ಆ್ಯಕ್ಚುಲಿ ಮೊದಲು ಬರೆದಿದ್ದು ಕೂಡ ಕರೆಕ್ಟ್ ಡಯಾಗ್ರಾಮೇನೆ. ಓಕೆ, ಸೊ ಇಲ್ಲಿ ಫಾರಮ್ ಆಗಿರ್ತಕ್ಕಂಥ ಫ್ರಿಂಜಿನ ಆ್ಯಂಗ್ಯುಲರ್ ಪೊಸಿಷನ್ನು ಏನು? ಇಲ್ಲಿ ಫಾರಮ್ ಆಗಿರ್ತಕ್ಕಂಥ ಫ್ರಿಂಜಿನ ಆ್ಯಂಗ್ಯುಲರ್ ಪೊಸಿಷನ್ ಏನು? ಇಫ್ ಇಟ್ ಈಸ್ ಬ್ರೈಟ್, ಥೀಟಾ ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ ಎಮ್ ಲ್ಯಾಂಬ್ಡಾ ಡಿವೈಡೆಡ್ ಬೈ ಡಿ. ಇದು ಬ್ರೈಟಿಗೆ. ಅದೇ ಡಾರ್ಕಿಗಾದರೆ ಒಂದು ವೇಳೆ ಇಲ್ಲಿ ಡಾರ್ಕ್ ಇದೆಯಪ್ಪ, ಇಲ್ಲಿ ಡಾರ್ಕ್ ಇದೆ, ಈ ಪೋರ್ಷನಲ್ಲಿ ಡಾರ್ಕ್ ಇದೆ. ಸೊ ಆ ಡಾರ್ಕಿನ ಆ್ಯಂಗ್ಯುಲರ್ ಪೊಸಿಷನ್ ಏನು? ಸೊ ಇಲ್ಲಿ ಡಾರ್ಕ್ ಫಾರಮ್ ಆಗಿದೆ. ಇದರ ಆ್ಯಂಗ್ಯುಲರ್ ಪೊಸಿಷನನ್ನು ಬರೀಬೇಕು ನಾನು. ಹೆಂಗೆ ಬರೆಯೋದು? ಥೀಟಾ ಈಸ್ ಈಕ್ವಲ್ ಟು, ಬಹಳ ಸುಲಭ, ಸೈನ್ ಇನ್ವರ್ಸ್ ಆಫ್ ಎಮ್ ಜಾಗದಲ್ಲಿ ಎಮ್ ಪ್ಲಸ್ 0.5 ಲ್ಯಾಂಬ್ಡಾ ಡಿವೈಡೆಡ್ ಬೈ ಡಿ. ಗೊತ್ತಾಯ್ತಾ? ನೋಡಿ, ಎಮ್ ಜಾಗದಲ್ಲಿ ಎಮ್ ಪ್ಲಸ್ ಬಂತು, ಎಮ್ ಪ್ಲಸ್ 0.5, ಇನ್ನು ಉಳಿದಿದ್ದು ಲ್ಯಾಂಬ್ಡಾ ಹಾಗೆ ಉಳ್ಕೊಂಡಿದೆ. ಓಕೆನಾ? ಇದು ಆ್ಯಂಗ್ಯುಲರ್ ಪೊಸಿಷನ್ ಆಯಿತು. ಇನ್ನೊಂದು ಪೊಸಿಷನ್ ಬರುತ್ತೆ, ಏನಪ್ಪ ಅಂದರೆ ಲೀನಿಯರ್ ಪೊಸಿಷನ್ ಅಂತ. ಇಲ್ಲಿಂದ ಇದು ಸೆಂಟರ್ ಅಲ್ವಾ, ಇಲ್ಲಿಂದ ಈ ಫ್ರಿಂಜು ಎಷ್ಟು ದೂರದಲ್ಲಿದೆ ಇದನ್ನು ನಾವು XM ಅಂತ ಕರಿತೀವಿ. ದಟ್ ಈಸ್ ಲೀನಿಯರ್ ಪೊಸಿಷನ್. ಸೊ ಆ್ಯಂಗ್ಯುಲರ್ ಪೊಸಿಷನ್ ಆದಮೇಲೆ ಲೀನಿಯರ್ ಪೊಸಿಷನ್ ಬರೀಬೇಕು. ಲೀನಿಯರ್ ಪೊಸಿಷನ್ ಫಾರ್ಮುಲಾನು ಹೇಳ್ಬಿಡ್ತೀನಿ. ಲೀನಿಯರ್ ಪೊಸಿಷನ್ ಬ್ರೈಟಿಗಾದರೆ ಬ್ರೈಟನ್ನು B ಅಂತ ಬರಿತೀನಿ. XM ಈಸ್ ಈಕ್ವಲ್ ಟು ಇಲ್ಲಿ XM ಬರೀಬೇಕು, ಸೈನ್ ಇರಲ್ಲ, ಎಮ್ ಲ್ಯಾಂಬ್ಡಾ ಕ್ಯಾಪಿಟಲ್ ಡಿ ಡಿವೈಡೆಡ್ ಬೈ ಸ್ಮಾಲ್ ಡಿ. ಪ್ಲೀಸ್ ರಿಮೆಂಬರ್ ದಿಸ್ ಫಾರ್ಮುಲಾ ಬ್ರೈಟಿಗೆ. ಅದೇ ಡಾರ್ಕಿಗಾದರೆ XM ಈಸ್ ಈಕ್ವಲ್ ಟು, ಗೆಸ್ ಮಾಡಿ ನೋಡೋಣ ಸರ್. ಎಮ್ ಜಾಗಕ್ಕೆ ಇದನ್ನು ಬರೆದು ಬಿಡಿ ಸರ್, ಅಷ್ಟೇ. ಎಸ್, ಎಮ್ ಪ್ಲಸ್ 0.5 ಲ್ಯಾಂಬ್ಡಾ ಡಿ ಡಿವೈಡೆಡ್ ಬೈ ಸ್ಮಾಲ್ ಡಿ. ಸೊ ದಿಸ್ ಈಸ್ ಫಾರ್ ಬ್ರೈಟ್, ದಿಸ್ ಈಸ್ ಫಾರ್ ಡಾರ್ಕ್ ಫ್ರಿಂಜ್.
ಇದು ಲೀನಿಯರ್ ಪೊಸಿಷನ್. ಸೊ ಒನ್ಸ್ ಅಗೇನ್ ಫಾರ್ ಬ್ರೈಟ್ ಸೆಂಟರ್ಗೆ ಎಮ್ ಈಸ್ ಈಕ್ವಲ್ ಟು 0 ತಗೊಳ್ಳಿ, ಸೆಂಟರ್ಗೆ ಎಮ್ ಈಸ್ ಈಕ್ವಲ್ ಟು 0 ಅಂದರೆ ಎಕ್ಸ್ ಎನ್ 0 ಅಂತ. ಫಸ್ಟ್ ಫ್ರಿಂಜ್ ಇಲ್ಲೆಲ್ಲೋ ಇದೆ ಅಂದ್ಕೊಳ್ಳಿ, ಅವಾಗ ಇದನ್ನು ಎಕ್ಸ್ ಎನ್ ಕಂಡುಹಿಡಿಬೇಕಲ್ವಾ, ಎಮ್ ಇಸ್ ಈಕ್ವಲ್ ಟು 1 ತಗೊಳ್ಳಿ, ಹಾಗೇ ಹೋಗ್ತಾ ಹೋಗುತ್ತೆ. ಡಾರ್ಕಿಗಾದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಡಾರ್ಕಿಗಾದರೆ ಫಾರ್ ಫಸ್ಟ್ ಡಾರ್ಕ್, ಪ್ಲೀಸ್ ರಿಮೆಂಬರ್, ಫಾರ್ ಫಸ್ಟ್ ಡಾರ್ಕ್ ಎಮ್ ಶುಡ್ ಬಿ ಟೇಕನ್ ಆ್ಯಸ್ 0. ಯಾಕೆಂದರೆ ಎಮ್ 0 ಹಾಕಿದಾಗ ಇದು 0.5 ಆಗುತ್ತೆ, ಎಮ್ 1 ಹಾಕಿದಾಗ ಎರಡನೇ ಫ್ರಿಂಜಿಗೆ ಹೋಗುತ್ತೆ. ಫಾರ್ ಸೆಕೆಂಡ್ ಡಾರ್ಕ್ ಎಮ್ ಶುಡ್ ಬಿ ಈಕ್ವಲ್ ಟು 1. ಹಾಗೆ ಥರ್ಡ್ ಆದರೆ ಎಮ್ ಶುಡ್ ಬಿ ಈಕ್ವಲ್ ಟು 2, ಫೋರ್ತ್ಗಾದರೆ ಎಮ್ ಶುಡ್ ಬಿ ಈಕ್ವಲ್ ಟು 3 ಆ್ಯಂಡ್ ಸೋ ಆನ್. ಸೊ ದಿಸ್ ಈಸ್ ಅಬೌಟ್ ಲೀನಿಯರ್ ಪೊಸಿಷನ್. ಸೊ ಇಷ್ಟು ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟಿನ ಕತೆ. ಇದೆಲ್ಲ ಆದ ಮೇಲೆ ಇವಾಗ ಒಂದು ಪಾಯಿಂಟನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ಎಲ್ಲ ಫ್ರಿಂಜ್ ಫಾರಮ್ ಆಗಿದೆ, ಸಿಕ್ಕಾಪಟ್ಟೆ ಫ್ರಿಂಜಸ್ ಇದೆ, ಎಲ್ಲ ಕಡೆಗೂ ಬ್ರೈಟ್ ಟು ಡಾರ್ಕ್ ಇದೆ. ಓಕೆ, ಇನ್ನೊಂದು ಡಯಾಗ್ರಾಮ್ ಬರೆದ್ಬಿಡ್ತೀನಿ. ಈಗ ಇದು ಸ್ಕ್ರೀನ್, ಇವಾಗ ಯಾವುದು ಬೇಡ, ಬರೀ ಸ್ಕ್ರೀನ್ ಮಾತ್ರ ತಗೊಳ್ಳೋಣ. ಎಲ್ಲ ಕಡೆಗೂ ಬ್ರೈಟ್ ಟು ಡಾರ್ಕ್ಗಳಿದ್ದಾವೆ, ಇದು ಹೀಗೆ ಸಾಕಷ್ಟು ಫ್ರಿಂಜಸ್ ಫಾರಮ್ ಆಗಿದಾವಪ್ಪ. ನಾನು ಪ್ರಶ್ನೆ ಕೇಳ್ತೀನಿ, ಇದರಲ್ಲಿ ಸೆಂಟರ್ ಬ್ರೈಟ್ ಯಾವುದು? ಹೆಂಗೆ ಕಂಡುಹಿಡಿತೀರ ಸೆಂಟ್ರಲ್ ಬ್ರೈಟನ್ನು? ಸರ್ ಕೌಂಟ್ ಮಾಡ್ತೀನಿ ಸರ್, 1 2 3 4 ಅಂತ ಕರೆಕ್ಟಾಗಿ ಮಧ್ಯಕ್ಕೆ ತಗೋತೀನಿ. ಆಗಲ್ಲ. ಯಾಕೆ ಆಗಲ್ಲ? ಈ ಥರ ಬರೀ 5 10 15 ಫ್ರಿಂಜ್ ಇರಲ್ಲ, ಸಾವಿರಾರು ಫ್ರಿಂಜಸ್ ಇರ್ತವೆ. ಅದರಲ್ಲಿ ಸೆಂಟರ್ ಇದೆ ಅಂತ ಹೆಂಗೆ ಕಂಡುಹಿಡಿತೀರಾ? ಇಟ್ ಈಸ್ ಹೈಲಿ ಇಂಪಾಸಿಬಲ್ ಇಫ್ ಯು ಆರ್ ಯೂಸಿಂಗ್ ಮಾನೋಕ್ರೊಮ್ಯಾಟಿಕ್ ಲೈಟ್. ಮತ್ತು ಏನು ಮಾಡೋದು ಸರ್? ಇದು CET ಪಾಯಿಂಟ್. ಸೆಂಟರ್ ಹೆಂಗೆ ಐಡೆಂಟಿಫೈ ಮಾಡ್ತಾರೆ ಗೊತ್ತಾ? ಹೆಂಗೆ ಐಡೆಂಟಿಫೈ ಮಾಡ್ತಾರೆ ಅಂದರೆ, ಇಫ್ ಇನ್ಸ್ಟೆಡ್ ಆಫ್ ಯೂಸಿಂಗ್ ಮಾನೋಕ್ರೊಮ್ಯಾಟಿಕ್, ಇಫ್ ಯು ಯೂಸ್ ಮಲ್ಟಿಕ್ರೊಮ್ಯಾಟಿಕ್ ಲೈಟ್, ಮಾನೋಕ್ರೊಮ್ಯಾಟಿಕ್ ಬದಲಿಗೆ ವೈಟ್ ಕಲರನ್ನು ಉಪಯೋಗಿಸ್ಬಿಟ್ರೆ ಆವಾಗ ಸ್ಕ್ರೀನ್ ಮೇಲೆ ವಿಬ್ ಗಯಾರ್ ಕಲರ್ ಬರುತ್ತೆ. ಇವಾಗ ನನ್ನ ಫಸ್ಟ್ ವಿಡಿಯೋನ ಹೇಳ್ತೀನಿ, ಸೋಪ್ ಬಬಲ್ ಎಕ್ಸಾಂಪಲ್ ಕೊಟ್ಟಿದ್ದೆ, ಆಮೇಲೆ ಒಂದು ಬ್ಯಾಂಗಲ್ ಎಕ್ಸ್ಪರಿಮೆಂಟ್ ಮಾಡಿ ಅಂತ ಹೇಳಿದ್ದೆ, ಆಮೇಲೆ ರೋಡ್ ಮೇಲೆ ಆಯಿಲ್ ಚೆಲ್ಲಿದ್ರೆ ಏನೋ ಆಗುತ್ತೆ ಅಂತ ಹೇಳಿದ್ನಲ್ಲ, ಅದಕ್ಕೆಲ್ಲದಕ್ಕೂ ಮೂಲ ಕಾರಣ ಇಲ್ಲಿದೆ. ವೈಟ್ ಲೈಟನ್ನು ಉಪಯೋಗಿಸಿದರೆ ಆ ಎಲ್ಲ ವೈಟ್ ಕಲರ್ ಇರ್ತಕ್ಕಂಥ ಎಲ್ಲ ಕಲರ್ಸು ಇಂಟರ್ಫಿಯರ್ ಆಗಿ ಇಂಡಿವಿಜುವಲ್ ಆಗಿ ಸ್ಪ್ಲಿಟ್ ಅಪ್ ಆಗ್ತವೆ, ಯೆಲ್ಲೋ ಗ್ರೀನ್ ಬ್ಲೂ ಆ ಥರ. ಸೊ ಇಲ್ಲೆಲ್ಲನೂ ವಿಬ್ ಗಯರ್, ಒಂದು ಕಾಮನ್ ಬಿಲ್ ಥರ ವಿಬ್ ಗಯರ್ ಕಲರ್ ಬರುತ್ತೆ, ಮತ್ತೆ ಒಂದು ಗ್ಯಾಪು, ಮತ್ತೆ ವಿಬ್ ಗಯರ್ ಕಲರ್ ಬರುತ್ತೆ, ಮತ್ತೆ ಗ್ಯಾಪು, ಹಿಂಗೆ ಬರುತ್ತೆ. ಎಲ್ಲೋ ಒಂದು ಕಡೆಗೆ ಮಾತ್ರ ವೈಟ್ ಕಲರೇ ಬಂದಿರುತ್ತೆ, ಒಂದು ಕಡೆಗೆ ಮಾತ್ರ ಫುಲ್ ವೈಟ್ ಕಲರ್ ಇರುತ್ತೆ. ಸೊ ಎಲ್ಲಿ ವೈಟ್ ಕಲರ್ ಇರುತ್ತೋ ಅದೇ ಸೆಂಟರ್. ಅಂದರೆ ವೈಟ್ ಲೈಟನ್ನು ಯೂಸ್ ಮಾಡಿದಾಗ ನಿಮಗೆ ಒಂದೇ ಒಂದು ವೈಟ್ ಫ್ರಿಂಜ್ ಬರುತ್ತೆ. ವೈಟ್ ಫ್ರಿಂಜ್ ಬಂತು ಅಂದರೆ ಅದು ಸೆಂಟರ್ ಆಗಿರುತ್ತೆ. ಅದು ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಕಡೆಗೂ ರೈನ್ಬೋ ಕಲರ್ಸ್ ಬಂದಿರುತ್ತೆ. ಈಗ ಸೋಪ್ ಬಬಲಲ್ಲೂ ಅಷ್ಟೇ, ಲೈಟ್ ಒಳಗಡೆ ಬಿದ್ದಾದಮೇಲೆ ಸ್ಪ್ಲಿಟ್ ಅಪ್ ಆಗಿ ಮತ್ತೆ ಇಂಟರ್ಫಿಯರ್ ಆಗ್ತವೆ. ಆಮೇಲೆ ಆಯಿಲ್ ಲೇಯರ್ ಬಿದ್ದಿರುತ್ತಲ್ಲ, ಆಯಿಲ್ ಲೇಯರ್ ಕೂಡ ಒಂಥರ ಥಿನ್ ಫಿಲಮ್ ಥರ ವರ್ಕ್ ಆಗುತ್ತೆ, ಅಲ್ಲೂ ಕೂಡ ಇಂಟರ್ಫರೆನ್ಸ್ ಆಗಿ ವೈಟ್ ಲೈಟು ಹಿಂಗಾಗುತ್ತೆ. ಸೋಪ್ ಬಬಲ್ನ ನೀವು ಸನ್ಲೈಟಲ್ಲಿ ನೋಡಿದಾಗ ಮಾತ್ರ ಅಲ್ಲಿ ವಿಬ್ ಗಯರ್ ಕಲರ್ ಕಾಣಿಸುತ್ತೆ. ಸಿಂಗಲ್ ಕಲರಲ್ಲಿ ನೋಡಿ ನಿಮ್ಗೆ ಏನು ಕಾಣಿಸೋದೇ ಇಲ್ಲ, ಅಂದರೆ ಅಲ್ಲಿ ಇಂಟರ್ಫರೆನ್ಸ್ ಆಗ್ತಾ ಇರೋದು ಬರೀ ಒಂದು ಕಲರಿಂದ ಮಾತ್ರ. ಸೊ ಬನ್ನಿ ವಾಪಸ್ಸು ಇಂಟರ್ಫರೆನ್ಸಲ್ಲಿ ಸೆಂಟ್ರಲ್ ಫ್ರಿಂಜ್ ಬ್ರೈಟ್ ಇರುತ್ತೆ, ಒಪ್ಕೊಳ್ಳೋಣ. ಆ ಸೆಂಟರ್ನ ಕಂಡುಹಿಡಿಯೋದು ಹೇಗೆ? ಓನ್ಲಿ ಬೈ ಯೂಸಿಂಗ್ ಮಲ್ಟಿಕ್ರೊಮ್ಯಾಟಿಕ್ ಅಥವಾ ವೈಟ್ ಲೈಟ್. ಬಿಕಾಸ್ ವೆನ್ ಯು ಯೂಸ್ ವೈಟ್ ಲೈಟ್, ಸೆಂಟರ್ ಈಸ್ ಗೋಯಿಂಗ್ ಟು ಬಿ ವೈಟ್. ಆನ್ ಐದರ್ ಸೈಡ್ ಐ ವಿಲ್ ಬಿ ಹ್ಯಾವಿಂಗ್ ವಿಬ್ ಗಯರ್ ಕಲರ್. ಸೊ ಮಕ್ಕಳೇ, ಇಷ್ಟು ಹೇಳಿ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಜಸ್ಟ್ ಸಮರೈಸ್ ಮಾಡ್ಬಿಡ್ತೀನಿ. ಫಸ್ಟ್ ನಾನು ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟನ್ನು ತಗೊಂಡೆ, ಸೆಟಪ್ಪನ್ನು ಹೇಳಿದೆ, ಈ ಪೋರ್ಷನಲ್ಲಿ ಇಂಟರ್ಫಿಯರ್ ಆಗುತ್ತೆ ಅಂತ ಹೇಳಿದೆ, ಸೆಂಟರ್ ಯಾವಾಗಲೂ ಬ್ರೈಟ್ ಇರುತ್ತೆ ಅಂತ ಹೇಳಿದೆ. ಆ ಇಂಟರ್ಫಿಯರ್ ಆಗೋ ರೀಜನಲ್ಲಿ ಯಾವ ಥರ ವೇವ್ಸು ಓವರ್ಲ್ಯಾಪ್ ಆಗ್ತವೆ, ಅಲ್ಲಿ ಪಾತ್ ಡಿಫ್ರೆನ್ಸ್ ಹೆಂಗೆ ಬರುತ್ತೆ ಅಂತ ತೋರಿಸಿದೆ. ಅದಾದಮೇಲೆ ವೇವ್ ಫ್ರಂಟ್ ಕಾನ್ಸೆಪ್ಟಿಂದ ಎಕ್ಸ್ಪ್ಲೈನ್ ಮಾಡಿದೆ. ಇದೇನು ಡಯಾಗ್ರಾಮ್ ನೀವೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಬೇಕಾದ್ರೆ ಇದನ್ನು ನೋಡ್ಬೋದು. ಮಳೆ ಬಂದಾಗ ಹನಿಗಳು ಟಪ್ 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 ಅಂತ ಬೀಳ್ತಾ ಇರ್ತಾವಲ್ಲ, ಸರ್ಕಲ್ ಫಾರಮ್ ಆಗ್ತಾ ಇರ್ತಾವಲ್ಲ, ಅದೇ ಡಯಾಗ್ರಾಮ್ ಇದು. ಅದಾದಮೇಲೆ ನೆಕ್ಸ್ಟು ಈ ಎಕ್ಸ್ಪ್ಲನೇಷನ್ ಕೊಟ್ಟೆ, ಯಾವುದಕ್ಕೆ? ಆ್ಯಂಗ್ಯುಲರ್ ಪೊಸಿಷನ್ಗೆ ಮತ್ತು ಲೀನಿಯರ್ ಪೊಸಿಷನ್ಗೆ. ಆಮೇಲೆ ಈ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪರಿಮೆಂಟಲ್ಲಿ ಪಾತ್ ಡಿಫ್ರೆನ್ಸ್ ಕಂಡುಹಿಡಿಯೋದು ಹೇಗೆ ಅಂತ ಹೇಳಿದೆ. ಕೊನೆಯದಾಗಿ ಈ ಲೀನಿಯರ್ ಪೊಸಿಷನನ್ನು ಹೇಳಿ ವೈಟ್ ಕಲರನ್ನು ಉಪಯೋಗಿಸಿದರೆ ಮಾತ್ರ ಸೆಂಟರ್ ಬರುತ್ತೆ, ಸೆಂಟರ್ನ ಕಂಡುಹಿಡಿಬೋದು ಹೆಂಗೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಷ್ಟು ಹೇಳಿ ಇಂಟರ್ಫರೆನ್ಸ್ ಚಾಪ್ಟರ್ನ ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಡಿಫ್ರಾಕ್ಷನನ್ನು ತಗೋತೀನಿ. ಥ್ಯಾಂಕ್ಸ್ ಫಾರ್ ಯುವರ್ ಕಾನ್ಸ್ಟೆಂಟ್ ಸಪೋರ್ಟ್. ಹೀಗೆ ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ. ಬಹಳ ಖುಷಿ ಆಗ್ತಾ ಇದೆ ನಿಮ್ಮ ಜೊತೆ ನಾನು ಇಂಟ್ರ್ಯಾಕ್ಟ್ ಮಾಡೋದು. ನೇರವಾಗಿ ಅಲ್ದಿದ್ರು ಕೂಡ ಥ್ರೂ ಮೆಸೇಜಸ್ ನೀವೆಲ್ಲ ನನಗೆ ಮೆಸೇಜ್ ಮಾಡಿ ಕಾಮೆಂಟ್ಸನ್ನು ಕಳಿಸ್ತಾ ಇದ್ದೀರಾ. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ವೆರಿ ಮಚ್.